ನಮಸ್ತೆ ವೀಕ್ಷಕರೇ, ಗಾನಕೋಗಿಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈಶಾಲಿ. ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಕರಾವಳಿ ಕರ್ನಾಟಕ ಕಂಡಂತ ಅದ್ಭುತವಾದಂತಹ ಗಾಯಕಿ ಓರ್ವರು ನಮ್ಮ ಜೊತೆ ಅತಿಥಿಯಾಗಿದ್ದಾರೆ. ದೊಡ್ಡ ದೊಡ್ಡ ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಗಾಯಕರ ಜೊತೆ ಹಾಡಿ ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನ ಮಾಡಿದ್ದಾರೆ. ಸೊ ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ಅತಿಥಿ ವಿಜಯಶ್ರೀ ಮುಳ್ಯ ಅವರು. ಸೊ ಬನ್ನಿ ವೀಕ್ಷಕರೇ, ಅವರನ್ನ ಇದೀಗ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುವ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಆರಾಮ, ನೀವು? ನಾನು ಸಹ ಆರಾಮಾಗಿದೆ. ಹೇಗೆ ನಡೀತಾ ಇದೆ ಮ್ಯಾಮ್ ಸಂಗೀತದ ಪಯಣ? ಚೆನ್ನಾಗಿ ನಡೀತಾ ಇದೆ, ಖುಷಿ ಆಗ್ತಾ ಇದೆ. ಈಗ ಅದೇ ಸಂಗೀತ ನಾನು ಇಲ್ಲಿ ಬಂದು ಕುತ್ಕೊಳಿಸೋದು, ಅದು ಕೂಡ ಖುಷಿ ಆಗ್ತಾ ಇದೆ. ಓಕೆ ಮ್ಯಾಮ್, ನಿಮ್ಮ ಸಂಗೀತ ಪಯಣದ ಬಗ್ಗೆ ಇನ್ನಷ್ಟು ಮಾತುಕತೆ ನಾವು ಮಾಡುವ ಈ ಕಾರ್ಯಕ್ರಮದಲ್ಲಿ. ಅದಕ್ಕಿಂತ ಮುಂಚೆ ತಮ್ಮ ಬಾಲ್ಯ ಒಂದು ವ್ಯವಸ್ಥೆ ಉಂಟಲ್ಲ, ಬಾಲ್ಯಾವಸ್ಥೆ, ಅಲ್ಲಿಂದ ನಾವು ಮಾತಾಡುವ. ಎಸ್ ಮ್ಯಾಮ್, ಹೇಳಿ ನಿಮ್ಮ ಹುಟ್ಟು, ಅಪ್ಪ ಅಮ್ಮ. ಹಾಂ, ನಾನು ಹುಟ್ಟಿದ್ದು ಮೂಡಬಿದ್ರೆ, ಬಟ್ ಬೆಳೆದದ್ದೆಲ್ಲ ಮುಳಿ ಅಂತ ಹೇಳೋ ಪ್ಲೇಸಲ್ಲಿ. ಸ್ಕೂಲ್ ಅದು ಇದೆಲ್ಲ ಅಲ್ಲಿಯೇ. ನನ್ನ ಅಪ್ಪ ಗಣೇಶ್ ಭಟ್ ಅಂತ ಹೇಳಿ, ಅಮ್ಮ ಶ್ಯಾಮಲ ಅಂತ ಹೇಳಿ, ತಂಗಿ ಒಬ್ಳಿದ್ದಾಳೆ ದೀಪಶ್ರೀ ಅಂತ ಹೇಳಿ, ಅವಳಿಗೆ ಡಾಕ್ಟರ್, ಹೋಮಿಯೋಪತಿಕ್. ಸೊ ಇದು ನನ್ನ ಸಣ್ಣ ಸ್ಮಾಲ್ ಕುಟುಂಬ. ತಂಗಿ ಸಹ ಹಾಡ್ತಾರ? ನಿಮ್ಮ ಹಾಡ್ತಾರೆ, ಆದರೆ ಅವಳು ಪ್ರೊಫೆಷನ್ ಆಗಿ ಅಲ್ಲ, ಅವಳು ಕೂಡ ಕ್ಲಾಸಿಕಲ್ಸ್ ಕಲ್ತಿದ್ದಾಳೆ, ನಾವಿಬ್ಬರೊಟ್ಟಿಗೆ ಕಲ್ತದ್ದು. ಬಟ್ ಅವಳದು ಸೈನ್ಸ್ ಫೀಲ್ಡ್ ಆದ್ರಿಂದ ಅಫ್ಕೋರ್ಸ್ ಅದಕ್ಕೆ ಟೈಮ್ ಕೊಡಬೇಕಾಗ್ತದೆ. ಹಾಗೆ ಮ್ಯಾಮ್, ನಿಮ್ಮ ಸ್ಕೂಲ್, ಪ್ರೈಮರಿ ಸ್ಕೂಲ್, ಹೈ ಸ್ಕೂಲ್? ಪ್ರೈಮರಿ ನಂದು ಮೂಲಿಯ ತಿಮ್ಮಪ್ಪಯ್ಯ ಅಂತ ಹೇಳಿ, ನಮ್ಮ ಮನೆ ಹತ್ತಿರ ಅಲ್ಲಿ. ಸೊ 1st to 10th ಅಲ್ಲಿ ತನಕನೇ ಮಾಡಿದ್ದು. ಹೇಗಿದ್ರಿ ಚಿಕ್ಕ ವಯಸ್ಸಲ್ಲಿ? ಜೋರಿದ್ರ, ಪಾಪ ಇದ್ರ? ಹೆವಿ ಸೈಲೆಂಟ್ ಗರ್ಲ್. ಈಗ ಸ್ವಲ್ಪ ಆ್ಯಕ್ಟಿವ್. ಯಾವಾಗ ನಾನು ಸಂಗೀತ ಕ್ಷೇತ್ರಕ್ಕೆ ಬಂದೆ ಅವಾಗಿಂದ ಸ್ವಲ್ಪ ಅಂದರೆ ಸೋಷಿಯಲಿ, ಅಂದರೆ ಜನರ ಜೊತೆ ಬೆರೆಯೋದೆಲ್ಲ ಫಸ್ಟ್ ಆಫ್ ಆಲ್ ಕಲ್ತದ್ದು ಸಂಗೀತ ಕ್ಷೇತ್ರದಲ್ಲೇ. ನಾನು ತುಂಬ ನನ್ನಷ್ಟಕ್ಕೆ ಗೊತ್ತಿತ್ತು, ಅದರೆಲ್ಲ ಹಿಡನ್ ಅಂತ ಹೇಳ್ತೇವಲ್ಲ, ನನ್ನಷ್ಟಕ್ಕೆ ಇದ್ದೆ. ಒಬ್ಬೊಬ್ರೆ ಹಾಡ್ತಾ ಇರ್ಲಿಲ್ಲ, ಚಿಕ್ಕ ವಯಸ್ಸಲ್ಲಿ ಹಾಡ್ತಾನೆ ಇರ್ಲಿಲ್ಲ. ಅಂದ್ರೆ ತುಂಬಾ ಸಣ್ಣ ಏಜಲ್ಲಿ ಅದೇ ಮಕ್ಕಳಿಗೆ ಏನು ಗಜಮುಖನೇ ಗಣಪತಿ ಭಜನ್ಸ್ ಅಷ್ಟೇ 1-2 ಸಾಂಗ್ ಮನೆಯಲ್ಲಿ ಹಾಡ್ತಿದ್ದೆ ನನ್ನಷ್ಟಕ್ಕೆ. ಮತ್ತೆ ಸ್ಕೂಲಲ್ಲಿ ಅಂತ ನಾನು ತುಂಬಾ ಇನ್ವಾಲ್ವ್ ಆದ್ದು ಅಂತ ಹೇಳಿ ಹಾಗೆ ಇಲ್ಲ. ಸ್ಪೋರ್ಟ್ಸಲ್ಲಿ ಸ್ವಲ್ಪ ಇದ್ದೆ. ಹಾಡೋದಂತ ಹೇಳಿ ಅಷ್ಟಕ್ಕಷ್ಟೇ. ಎಷ್ಟು ಸಣ್ಣ ಮಕ್ಕಳು ಎಷ್ಟು ಹಾಡ್ತಾರೆ ಅಷ್ಟೇ, ನಾನಾಗೆ ಹೋದ್ದು, ನನಗೆ ಹಾಡಿದ್ದು, ನಥಿಂಗ್. ಓಕೆ, ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡಿದ್ರ ನಾನು ಈ ಥರ ಒಂದು ಸಾಧನೆ ಮಾಡ್ತೀನಿ ಸಂಗೀತ ಕ್ಷೇತ್ರದಲ್ಲಿ ಅಂತ? ಖಂಡಿತ ಇಲ್ಲ. ನಾನು ಮ್ಯೂಸಿಕ್ ನನಗೆ ಇಷ್ಟ ಇತ್ತು ಅಂತ ಬಿಟ್ಟರೆ, ನಾನು ಹಾಡಬೇಕು, ನನಗೇನೋ ಒಂದು ಎಲ್ಲರ ಒಟ್ಟಿಗೆ ಹಾಡ್ತಾ ಈ ಥರ ಒಂದು ಫೀಲ್ಡಲ್ಲಿ ಬರ್ತೇನೆ, ಇದೆಲ್ಲ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಮೇ ಬಿ ಇಲ್ಲ, ನನ್ನ ಅಮ್ಮ ಸ್ವಲ್ಪ ಫೋಕಸ್ ಮಾಡಿದ್ರಿಂದ ಮೇ ಬಿ. ಅಮ್ಮ ಹಾಡ್ತಾರ? ಅವರಿಗೆ ಇಂಟ್ರೆಸ್ಟ್ ತುಂಬ ಇದೆ, ಹಾಡ್ತಾರೆ, ತುಂಬ ಇಂಟ್ರೆಸ್ಟ್ ಈ ಕಲ್ಚರಲ್ ಫೀಲ್ಡಲ್ಲಿ. ಮೇ ಬಿ ಅದರಿಂದಲೇ ನಾನು ಆಗಿ ಸಂಗೀತ ಕ್ಲಾಸಿಗೆ ಸೇರಿದವಳಲ್ಲ. ಮೇ ಬಿ ನನಗೆ ಇಂಟ್ರೆಸ್ಟ್ ಇರಲೇ ಇಲ್ಲ ಫಸ್ಟ್ ಆಫ್ ಆಲ್. ಅವರೇ ನನ್ನನ್ನು ಸಂಗೀತ ಕ್ಲಾಸಿಗೆ ಸೇರಿಸಿದ್ದು. ಹಾಗೆ ಎಷ್ಟು ಏಜಲ್ಲಿ ಸೇರಿಸಿದ್ರು ಮ್ಯಾಮ್ ಸಂಗೀತ ಕ್ಲಾಸ್? 2nd standard ಅಲ್ಲಿ ಸೇರಿಸಿದ್ದು ಸಂಗೀತ ಕ್ಲಾಸಿಗೆ. ಸುಮಾರೊಂದು 15 years ನಾನು ಸಂಗೀತ ಕ್ಲಾಸಿಕಲ್ಸ್ ಕಲ್ತಿದ್ದೇನೆ. ಓಕೆ ಮ್ಯಾಮ್, ಇನ್ನು ನಿಮ್ಮ ಕಾಲೇಜ್ ಲೈಫ್ ಅಂದರೆ PU ಅದು ವಿಠಲ ಪದವಿ ಪೂರ್ವ ಕಾಲೇಜ್ ವಿಟ್ಲ. ಡಿಗ್ರಿ ಮತ್ತು ನಂದು MCOM ಎಲ್ಲ ವಿವೇಕಾನಂದ ಕಾಲೇಜ್ ಪುತ್ತೂರು. ಕಾಲೇಜಲ್ಲಿ ಹೇಗಿದ್ರಿ? ಕಾಲೇಜ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರಲ್ಲ, ಅಷ್ಟೇ ಸ್ಟಡಿ ಕಲಿತಾ ಇದ್ರಿ? ಸ್ಟಡಿ ಅಷ್ಟೇ. ಐ ಥಿಂಕ್ ನಾನು ಹಾಡ್ತೇನೆ ಅಂತ ಗೊತ್ತಾದ್ದು ನನ್ನ ಊರಾಚೆ ಪ್ರೋಗ್ರಾಮ್ ಇರುವಾಗ ನನ್ನ ಸೀನಿಯರ್ಸ್, ನನ್ನ ಜೂನಿಯರ್ಸ್ ಆ ಇವೆಂಟಲ್ಲಿ, ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಆರ್ ರಿಸೆಪ್ಷನ್, ಮೆಹಂದಿ ಸಮಥಿಂಗ್ ಆ ಇವೆಂಟ್ ನನಗೆ ಸಿಕ್ಕಿದ್ರೆ ಅಲ್ಲಿ ನಾನು ಹಾಡೋದು ನೋಡಿ ಇದು ನೀನೇನಾ ಅಂತ ಕೇಳಿದ್ದುಂಟು. ಕಾಲೇಜಲ್ಲಿ ಹಾಡ್ತಾನೆ ಇರಲಿಲ್ಲ ಅಲ್ಲ ನೀನು, ಒಂದರಲ್ಲೂ ಬರಲಿಲ್ಲ ಅಂತ. ಹಾಗೆ ಸುಮಾರು ಜನರಿಗೆ ಆಗಿದೆ. ಈ ಥರ ಪ್ರತಿಭಾ ಕಾರಂಜಿ ಎಲ್ಲ ಇತ್ತಲ್ವಾ ಮ್ಯಾಮ್ ಸ್ಕೂಲ್ ಲೈಫಲ್ಲೆಲ್ಲ? ಅವಾಗೆಲ್ಲ ಹೋಗ್ತಾ ಇದ್ರ? ಲಿಟಲ್ ಬಿಟ್ ಅದರಲ್ಲೆಲ್ಲ ಸ್ವಲ್ಪ ಇದ್ದೆ. ಅದೇ ಯಾವುದಿದ್ರು ನಾನಾಗಿ ಇಲ್ಲ, ಸಮ್ಮನ್ ಹ್ಯಾಸ್ ಟು ಪುಟ್. ಅದು ಯಾರಾದರೂ ನನಗೆ ಹೇಳಬೇಕಷ್ಟೇ, ಹೋಗು. ನಾನು ಹಠ ಮಾಡ್ತದೆ, ಬೇಡಪ್ಪ ಅದೆಲ್ಲ ಅಂತ. ಟೀಚರ್ಸ್ನವರೆಲ್ಲ ನಿಮ್ಮನ್ನು ದೂಗ್ತಾ ಇದ್ರು, ಹೋಗು ಹಾಡು? ಟೀಚರ್ಸ್ಗಿಂತ ನನ್ನ ಅಮ್ಮನೇ ಫಸ್ಟು. ತಾಯಿಯೇ ಮೊದಲ ಗುರು ಅಂತ ಹೇಳಿದಾಗೆ ಅಮ್ಮನೇ ಫಸ್ಟ್ ನನಗೆ ಬೂಸ್ಟ್ ಇದಕ್ಕೆ. ಆವಾಗ ನಿಮಗೆ ಇಂಟ್ರೆಸ್ಟ್ ಇತ್ತಾ ಮ್ಯಾಮ್ ಹಾಡಲಿಕ್ಕೆಲ್ಲ?
ಯಾಕಂದ್ರೆ ದೂಕಿದ್ದಲ್ಲ ಅವರು ನಿಮ್ಮನ್ನು. ಅದೊಂದು ಕಾಮಿಡಿ ಇದೆ ಇನ್ಸಿಡೆಂಟ್ ಹೇಳ್ಬೇಕಂದ್ರೆ ಹೇಳ್ತೇನೆ. ಹೇಳಿ ಖಂಡಿತ ಹೇಳಿ. ಕ್ಲಾಸಿಕಲ್ಸ್ ನನಗೆ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇಲ್ಲ, ಭಾವಗೀತೆ ಎಲ್ಲ ಜಾಸ್ತಿ. ಅವಾಗೆಲ್ಲ ರೇಡಿಯೋ, ನನ್ನಮ್ಮ ರೇಡಿಯೋ ಜಾಸ್ತಿ ಕೇಳ್ತಾರೆ. ಸೊ ರೇಡಿಯೋದಲ್ಲಿ ಏನು ಭಾವಗೀತೆ ಮೆಲೋಡಿ ಸಾಂಗ್ಸ್ ಎಲ್ಲ ಬರ್ತಾ ಇದೆ, ಅದನ್ನ ಗುನುಗ್ತಾ ಇದ್ದೆ. ಅಂದ್ರೆ ಆಸ್ ಇಟ್ ಈಸ್ ನಾನು ಹಾಡ್ತಾ ಇದ್ದೆ. ಕ್ಲಾಸಿಕಲ್ ಅಂತಾಗ ಗೊತ್ತಿದೆ ನಿಮಗೆ, ಸರಿಗಮ ಪದ ನಿಸ ಸನಿದಪ ಮಗರಿಸ. ಹೆಚ್ಚಿನ ಮಕ್ಕಳಿಗೆ ಅದು ಸ್ಟಾರ್ಟಿಂಗ್ ಬೋರ್ ಆಗಿ ಆಗ್ತದೆ. ಸೊ ಸೇರಿಸಿದ್ರು, ಕ್ಲಾಸ್ ಆಗ್ತಾ ಇದೆ ಎಲ್ಲ ಸರಿಗಮ ಪದ ನಿಸ ಮಾತ್ರ ಆಗ್ತಾ ಇದೆ, ಪದ್ಯನೇ ಬರ್ತಾ ಇಲ್ಲ ಅಂತ. ಗುರುಗಳು ನಮಗೆ ಸ್ಕೂಲಿಗೆ ಬರ್ತಾ ಇದ್ರು. ಆ ಟೈಮಲ್ಲಿ ಅಂದರೆ ಅವ್ರು ಬರೋ ಟೈಮ್ ಯಾವ್ದು, ನನಗೆ ಗೇಮ್ಸ್ ಟೈಮೇ ಆಗ್ತಿತ್ತು. ಓಕೆ, ಮಕ್ಕಳಿಗೆ ಗೇಮ್ಸ್ ಟೈಮ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ನಾನೆಂತ ಮಾಡ್ತಿದ್ದೆ, ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಫಸ್ಟ್ ಆಫ್ ಆಲ್. ನಾನು ಬುಕ್ ತಗೊಂಡು ಬರ್ತಾ ಇರಲಿಲ್ಲ. ಯಾರ ಹತ್ರ ಆದ್ರೂ ಹೇಳಿ ಕಳಿಸೋದು, ಇವತ್ತು ನಾನು ಬುಕ್ ತರಲಿಲ್ಲ ಅಂತ ಹೇಳು ಟೀಚರ್ ಹತ್ರ ಅಂತ. ಅದು 1 ಟೈಮ್ ಆಯಿತು, 2nd ಟೈಮ್ ಆಯಿತು, 4th ಆಯಿತು. ಅವಾಗ ಟೀಚರಿಗೆ ಗೊತ್ತಾಯಿತು, ಇವಳು ಇನ್ನೂ ಬರೋದಿಲ್ಲ ಹೀಗೆ ಮಾಡಿದ್ರೆ ಅಂತ. ಬಟ್ ಅವ್ರಿಗೆ ಗೊತ್ತಿತ್ತು ಗುರುಗಳಿಗೆ ನಾನು ಚಂದ ಹಾಡ್ತೇನೆ ಅಂತ. ಸೊ ಹಾಗಾಗಿ ಅವರೆಲ್ಲ ಅಷ್ಟೇ ಹೇಳಿದ್ರು, ಅವಳು ಬುಕ್ ತರದಿದ್ರು ಪರವಾಗಿಲ್ಲ, ಬರಲಿ ಕ್ಲಾಸಿಗೆ ಅಂತ. ಹಾಗೆ ಕ್ಲಾಸಿಗೆ ಹೋಗಿ ಐ ಥಿಂಕ್ ನನಗೆ ಅದೇ ಮೇನ್ ಬೇಸ್. ಮತ್ತೆ ಯಾವಾಗ ಪದ್ಯ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಯಿತು, ಅವಾಗ ಇಂಟ್ರೆಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಆದ್ದು ನನಗೆ. ಓಕೆ ಮ್ಯಾಮ್, ನಿಮ್ಮ ಗುರುಗಳ ಹೆಸರು? ನನ್ನ ಮೊದಲ ಗುರುಗಳು ಅಮ್ಮೈ ಸಾವಿತ್ರಿ ಭಟ್ ಅಂತ ಹೇಳಿ. ಅವರು ನಮ್ಮ ಊರಾಚೆ. ಅದಾದಮೇಲೆ ಅವರು ನನಗೆ ಒಂದು ಅದೇ ನಮ್ಮ ಸಂಗೀತದಲ್ಲಿ ಪದ್ಯಗಳು ಸ್ಟಾರ್ಟ್ ಆಗ್ತಾ ಅಲ್ಲಿ ತನಕ ಇದ್ರಷ್ಟೇ. ಆಮೇಲೆ ಅವರು ಬೆಂಗಳೂರಿಗೆ ಹೋದಿದ್ರಿಂದ ಅವರೇ ಒಂದು ರೆಫರೆನ್ಸ್ ಮಾಡಿ ನನಗೆ ಪದ್ಯಾಣ ಪಾರ್ವತಿ ಭಟ್ ಅಂತ ಇದ್ದಾರೆ, ಅವರು ನನ್ನ 2nd ಗುರುಗಳು. ಅವರೆಲ್ಲ ಕಲಿಸಿ ಇವತ್ತಿಗೆ ನೀವೊಂದು ಇಷ್ಟರ ಮಟ್ಟಿಗೊಂದು ಸಾಧನೆಯನ್ನು ಮಾಡಿದ್ದೀರಿ. ಆ್ಯಂಡ್ ಮ್ಯಾಮ್, ಪ್ರತಿಯೊಬ್ಬರ ಜೀವನದಲ್ಲಿ, ಒಬ್ಬರ ಕಲಾವಿದರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ. ಸೊ 4 ಜನರಿಗೆ ಪರಿಚಯ ಆಗಬೇಕಂದ್ರೆ ಒಂದು ಘಟನೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಲೈಫಲ್ಲಿ ಆ ಘಟನೆ ಯಾವುದು ಮ್ಯಾಮ್? ಇದೆ. ನಂದು ಫಸ್ಟ್ ಸ್ಟೇಜ್ ಬಿಗ್ ಸ್ಟೇಜ್. ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಇದೆ. ನನ್ನ ಟರ್ನಿಂಗ್ ಪಾಯಿಂಟ್ ಅಂತ ಕೇಳಿದ ಕಾರಣ ನಾನು ಅದನ್ನು ಮೆನ್ಷನ್ ಮಾಡ್ತೇನೆ. ನಮ್ಮ ಊರಾಚೆ ಒಂದು ಪ್ರೋಗ್ರಾಮ್, ಸ್ಟೇಜ್ ಇವೆಂಟ್. ನನ್ನ ಸೀನಿಯರ್ ಇದ್ದೆ ಅದು ಇವೆಂಟ್ ಇದ್ದದ್ದು. ಅವರು ಹೇಳಿದರು, ನೀನು ಬಾ, ಹೇಗೂ ಹಾಡ್ತೀಯಲ್ಲ, ನೀನು ಬಾ, ಒಂದು ಇವೆಂಟ್ ಉಂಟು ಹೀಗೀಗೆ ಜಾತ್ರೆಯದ್ದು, 1-2 ಸಾಂಗ್ ಹಾಡು ಅಂತ ಹೇಳಿದರು. ನನಗೆ ಆವಾಗ ಇವೆಂಟ್ ಇದ್ದು ಇದು ನೋಡಿನೂ ಗೊತ್ತಿಲ್ಲ, ಹಾಡಿನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇನ್ಸ್ಟ್ರೂಮೆಂಟ್ ಇದ್ದಾಗಲಿ ಕರೋಕೆ ಹೀಗೆ ಉಂಟು, ನಥಿಂಗ್, ನೋ ಐಡಿಯಾ. ನಾನು 2 ಸಲ ಹೇಳಿದೆ, ಬೇಡಣ್ಣ ನನಗೆ ಎದುರಿಗೆ ಬೇಡ ಅಂತ. ಆದರೂ ಹೇಳಿದ್ರು, ಇಲ್ಲ ಪರವಾಗಿಲ್ಲ, ದೊಡ್ಡ ದೊಡ್ಡ ಸಿಂಗರ್ಸ್ ಇದ್ದಾರೆ, ಅವ್ರು ಮ್ಯಾನೇಜ್ ಮಾಡ್ತಾರೆ, ನೀನು ಬಾ ಅಂತ. ಹೋದೆ. ಒಂದು 2 ಮೆಲೋಡಿ ಸಾಂಗ್ ಗೊತ್ತಿತ್ತಷ್ಟೇ, ಗಗನವೇ ಬಾಗಿ ಹಾಗೆ 1-2 ಸಾಂಗ್ ಗೊತ್ತಿದ್ದದ್ದು. ಸೊ ನಾನು ಅಂದರೆ ನಮಗೆ ಒಂದು ಅವ್ರದ್ದು ಪ್ರೊಫೆಷನಲ್ಸ್ ಇದೆಲ್ಲ ಆಗಿ ನಮಗೊಂದು ಸ್ಟಾರ್ಟರ್ಸ್ ಅಲ್ವಾ ಕೊಟ್ಟಾಗುವಾಗ ನನಗೆ ಅದೆಂತಾಯಿತು ಅಂದರೆ, ಆಗ ಇನ್ಸ್ಟ್ರೂಮೆಂಟ್ನವರಿದ್ದದ್ದು. ನಂದು ಸ್ಟಾರ್ಟಿಂಗ್ ಭಜನ್ಸ್ ಭಕ್ತಿಗೀತೆ ಅಂದರೆ ಇನ್ಸ್ಟ್ರೂಮೆಂಟ್ ಇದ್ದ ಐಡಿಯಾ ಇತ್ತು, ನನಗೆ ಈ ಫೀಡ್ ಇದ್ದು ಐಡಿಯಾ ಇಲ್ಲ. ಅಂದರೆ ಕೀಬೋರ್ಡಿಗೆ ಹೀಗೆ ಯಾರಾದರೂ ಹೊಸವರು ಬಂದಿದ್ದಾರೆ, ಅವರ ಸಾಂಗ್ಸ್ ಇನ್ಸ್ಟ್ರೂಮೆಂಟ್ನವರಿಗೆ ಗೊತ್ತಿಲ್ಲ ಅಂತ ಇದ್ದರೆ ಅವ್ರು ಮತ್ತೆ ಯಾವುದಾದ್ರೂ ಕರೋಕೆನ ಎಲ್ಲ ಫೀಡ್ ಏನಾದರೂ ಹಾಕ್ತಾರೆ, ಅಫ್ಕೋರ್ಸ್ ಹಾಕ್ತಾರೆ. ಒಂದು ವೇಳೆ ಅವರು ರೆಡಿ ಮಾಡಿಲ್ಲ ಅಂದರೆ. ಆ ದಿವಸ ಏನಾಯಿತು ಅಂದರೆ ಅವರು ಹಾಗೆ ಹಾಕಿದರು, ಬಿಕಾಸ್ ಆ ಸಾಂಗ್ ಅವ್ರು ರೆಡಿ ಮಾಡಿರಲಿಲ್ಲ ಮೋಸ್ಟ್ಲಿ. ಹಾಡಿ ಆಗುವಾಗ ನನಗೆ ಇನ್ಸ್ಟ್ರೂಮೆಂಟ್ ಅಲ್ವಾ, ನನಗೆ ಗೊತ್ತಿದ್ದು ಅವ್ರು ನಾನು ಇಲ್ಲಿ ಸ್ಟಾಪ್ ಮಾಡ್ತಾರೆ, ಅವರು ಅಲ್ಲೇ ಸ್ಟಾಪ್ ಮಾಡ್ತಾರೆ, ನನಗೆ ಮತ್ತೆ ತಗೊಳ್ಬೋದು ಅಂತ ಪ್ರಾಕ್ಟೀಸ್ ಮಾಡಿದ್ದೆ ಕರೋಕೆಯಲ್ಲಿ. ಬಟ್ ನನಗೆ ಅಲ್ಲಿ ಬರಲಿಲ್ಲ, ಅಫ್ಕೋರ್ಸ್ ಸ್ಟೇಜ್ ಫಿಯರ್. ಅದರಿಂದ ಹಾಡಿದೆ, ಇದು ಮ್ಯೂಸಿಕ್ ಮೂವ್ ಆಗ್ತಾ ಇದೆ, ನನಗೆ ಇಲ್ಲಿ ತಗೊಳ್ಬೇಕು ಐಡಿಯಾವೇ ಬರಲಿಲ್ಲ. ಆವಾಗ ಇವರು ನಮ್ಮ ಇಲ್ಲಿಯ ದೊಡ್ಡ ಸಿಂಗರ್ಸ್ ಇದ್ದರು, ಪ್ರಕಾಶ್ ಮಾದೇವನ್. ಸೊ ರೂಪಕ್ಕ ಬಂದರು, ಅವರು ಪಿಕಪ್ ಮಾಡಿ ಕೊಟ್ಟರು ನನಗೆ, ಇದು ಹೀಗೆ ಅಂತ. ಆದರೂ ನನಗೆ ಒಮ್ಮೆ ಫುಲ್ ಫ್ಲಾಪ್ ಹೊಡೆದೆ ನಾನು. ಅಫ್ಕೋರ್ಸ್ ಫ್ಲಾಪ್ ಹೊಡೆದೆ, ಇನ್ನೂ ಬೇಡ ನನಗೆ ಇವೆಂಟ್ ಬೇಡ ಅಂತ ಆಯಿತಾ. ಅದಾದ ಮೇಲೆ ನನಗೊಂದು ಹೋಪ್ ಬಂತು, ಬೇಡ ನಾನು ಕರೆಕ್ಟ್ ಕಲಿಬೇಕು, ಇನ್ನು ಕಲಿತೆ ನಾನು ಪ್ರೋಗ್ರಾಮಿಗೆ ಹೋಗಬೇಕು ಅಂತ. ನನಗೆ ಅವಾಗ ಗೊತ್ತಾಯಿತು ಕರೋಕೆ ಸಿಂಗಿಂಗ್ ಅಂತ ಇದೆ. ಸೊ ಅದರಲ್ಲಿ ಹೀಗೆ ಹಾಡ್ಬೋದು, ಬರೀ ಇನ್ಸ್ಟ್ರೂಮೆಂಟಲ್ಲಿ ಮಾತ್ರ ಅಲ್ಲ ಅಂತ ಹೇಳಿ. ಸೊ ಅಲ್ಲಿಂದ ನಾನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಹೀಗೆ ಹಾಡೋದನ್ನು ಪ್ರಾಕ್ಟೀಸ್ ಮಾಡಿದ್ದೆ ಅಷ್ಟೇ. ಮಿಸ್ಟಿಕಲಿ ಸಹ ನಾವು ಹಲವಾರು ಕಲಿತೇವೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಿಮ್ಮ ಒಂದು ಮೇನ್ ಒಂದು ಹೌದು. ಆ್ಯಂಡ್ ನೀವು ಆಗಲೇ ಹೇಳಿದ್ರಿ ಫಸ್ಟ್ ಸ್ಟೇಜ್ ಅಂತ. ಸೊ ಆ ಫಸ್ಟ್ ಸ್ಟೇಜ್ ಮರೀಲಿಕ್ಕೆ ಆಗಲ್ಲ ಅಲ್ವಾ? ಸೊ ನಿಮ್ಮ ಫಸ್ಟ್ ಸ್ಟೇಜ್ ಎಲ್ಲಿತ್ತು, ಹೇಗಿತ್ತು? ನನ್ನ ಫಸ್ಟ್ ಸ್ಟೇಜ್ ಮೂಡಬಿದ್ರೆ ಸೈಡ್ ರಾಮಕೃಷ್ಣ ಕಾಟುಗೊಕ್ಕೆ ಟೀಮಲ್ಲಿ ನಂದು ಫಸ್ಟ್ ಇವೆಂಟ್ ಸ್ಟಾರ್ಟ್ ಮಾಡಿದ್ದು.
ಭಕ್ತಿಗೀತೆದು ಅದೇ 3 ಸಾಂಗ್ ಹಾಡ್ತಿದ್ದೆ ಭಕ್ತಿಗೀತೆ. ಸೊ ಅವರೇ ನನಗೆ ಫಸ್ಟ್ ಸ್ಟೇಜ್ ಇವೆಂಟ್ ಬೇಸ್ ರಾಮಕೃಷ್ಣ ಕಾಟುಕೆ ಸರ್ ಅವರ ಟೀಮಲ್ಲಿ ನಾನು ಫಸ್ಟಾಗಿ ಎಂಟ್ರಿ ಆಗಿದ್ದು. ಸೊ ಅದು ನನಗೆ ಮರೆಯಲಾಗದ್ದು. ನಾನಾಗೆ ಹೋದಲ್ಲ, ಅಮ್ಮನೇ ಕರ್ಕೊಂಡು ಹೋದದ್ದು. ಅಮ್ಮ ಬರ್ತಾ ಇದ್ರ ನಿಮ್ಮ ಜೊತೆ? ಅಮ್ಮ ಅಪ್ಪ ನನ್ನ ಸ್ಟಾರ್ಟಿಂಗಿನ ಆಲ್ಮೋಸ್ಟ್ ಸ್ಟೇಜ್ ಇವೆಂಟ್ಸಲ್ಲಿ ಆಲ್ಮೋಸ್ಟ್ ಪ್ರೋಗ್ರಾಮ್ಸಲ್ಲಿ ನನ್ನ ಅಮ್ಮ ಅಪ್ಪ ಅವರೇ ಕರ್ಕೊಂಡು ಹೋಗ್ತಿದ್ದದ್ದು, ಬರ್ತಿದ್ದದ್ದು. ನಿಮಗೆ ಗೊತ್ತಿರ್ಬೋದು ನಾನು ಕಾಲೇಜ್ ಆದ್ಮೇಲೆ ಇವೆಂಟಿಗೆ ಜಾಯ್ನ್ ಆದ್ದು. ಈ ಥರ ಔಟ್ಸೈಡ್ ಎಲ್ಲ ಹೋಗ್ಲಿಕ್ಕೆ ಕಾಲೇಜ್ ಆದ್ಮೇಲೆ? ಹೌದು ಅಫ್ಕೋರ್ಸ್. ಅಲ್ಲಿ ಅಂದರೆ ನಮಗೆ ಸ್ಯಾಟರ್ಡೇ ಸಂಡೇಸ್ ಎಲ್ಲ ರಜೆ ಸಿಗೋದಲ್ಲ, ಸ್ಯಾಟರ್ಡೆ ಆಫ್ಟರ್ನೂನ್ ಎಲ್ಲ. ಇದು ನೈಟ್ ಇರ್ತದೆ ಇವೆಂಟ್. ಮನೆಯಲ್ಲಿ ಬಂದಾಗ ಬೋರ್ ಆಗೋದು, ಇನ್ನೆಂತ ಹೊರಡೋದು ಹಾಗೆ ಹೀಗೆ ಅಂತೆಲ್ಲ ಒಂದೊಂದು ಕ್ಲಾಶಸ್ ಎಲ್ಲ ಆಗಿ ಮತ್ತೆ ಲಾಸ್ಟಿಗೆ ಅವರೇ ಎತ್ತಿಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಸೊ ನಂದು ಫಸ್ಟ್ ಮೂಡಬಿದ್ರೆ ಸೈಡ್ ಇವೆಂಟ್, ಅದು ತುಂಬ ಖುಷಿ ಇದೆ. ರೆಸ್ಪಾನ್ಸ್, ಜನರ ರೆಸ್ಪಾನ್ಸ್ ಒಳ್ಳೆದಿದೆ, ಒಳ್ಳೆ ಸಪೋರ್ಟ್ ಇದೆ ನಂಗೆ ಆ ಟೀಮ್. ಈಗಲೂ ನಾನು ಅವ್ರ ಜೊತೆಗೆ ಹಾಡ್ತಾ ಇದ್ದೇನೆ. ಆ ಟೀಮ್ ಫುಲ್ ಅವರಿಗೆ ಈಗಲೂ ಗೊತ್ತಿದೆ ವಿಜಯಶ್ರೀ ಹೇಗಿದ್ಲು, ಇವಾಗ ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳಿ. ಓಕೆ, ಈಗ ಅಮ್ಮ ಏನು ಹೇಳ್ತಾರೆ? ಮೊದಲೆಲ್ಲ ಅವರು ದೂಗ್ತಾ ಇದ್ರಲ್ಲ, ಸೊ ಈಗ ಒಂದು ಲೆವೆಲ್ಗೆ ನೀವು ರೀಚ್ ಆಗಿದ್ದೀರಿ. ಹೇಗಿದೆ ಅವರ ರೆಸ್ಪಾನ್ಸ್? ಏನು ಹೇಳ್ತಾರೆ? ಖುಷಿ ಆಗ್ತದೆ ಅವರಿಗೆ. ನಾನಾಗೆ ಒಂದು ಇಂಟ್ರೆಸ್ಟ್ ಬಂದು ನಾನಾಗೆ ಹಾಡ್ತೇನೆ, ನಾನಾಗೆ ಹೋಗ್ತೇನೆ ಅಂತ ಹೇಳಿ ತುಂಬ ಖುಷಿ ಇದೆ ಅವರಿಗೆ. ಅಂದರೆ ಕಲ್ಚರಲ್ ಫೀಲ್ಡ್ ಇಷ್ಟ ಫಸ್ಟ್ ಆಫ್ ಆಲ್. ಸೊ ಅದೇ ನನಗೆ ಪ್ಲಸ್ ಪಾಯಿಂಟ್ ಮೇ ಬಿ. ಹೌದು. ಆಮೇಲೆ ಈ ಥರ ಆಲ್ಬಮ್ ಸಾಂಗ್ಗಳೆಲ್ಲ ಮಾಡಿದ್ದೀರಾ ಮ್ಯಾಮ್? ಮಾಡಿದ್ದಾನೆ ಆಲ್ಮೋಸ್ಟ್. ನಾನು ಹೈಯೆಸ್ಟ್ ಫೋಕಸ್ ನಂದು ಪ್ರೋಗ್ರಾಮಿಗೆ. ಆಲ್ಬಮ್ ಸಾಂಗ್ಸ್ ಸುಮಾರು ಮಾಡಿದ್ದೇನೆ. ಸೊ ಒಂದು ಲಿಸ್ಟ್ ಹೇಳ್ಬೋದಾ? ಲಿಸ್ಟ್ ಸುಮಾರು ನನಗೆ ಬೈ ಹಾರ್ಟ್ ಅಂತ ಬರ್ತಿಲ್ಲ ಎಲ್ಲ ಸಾಂಗ್. ನಿಮಗೆ ನೆನಪಿದ್ದದ್ದು ಯಾವುದಾದ್ರೂ? ಭಕ್ತಿಗೀತೆಗಳ ಆಲ್ಬಮ್ ಮಾಡಿದೆ ನಾನು, ಸರ್ವಶಕ್ತಿ ಅಂತ ಹೇಳಿ. ಗುಣಪ್ರಸಾದ್ ಕುಕ್ಕಟ್ಟೆ ಅವ್ರದ್ದು ಚಾನೆಲ್ ತುಂಬ ವೈರಲ್ ಆಗಿದೆ ನಂದು. ಮತ್ತೆ ಇಲ್ಲಿ ಉಪ್ಪಿನಂಗಡಿಯ ಒಂದು ಟೆಂಪಲ್ ಇದ್ದ ಹಾಡಿದ್ದೇನೆ, ಸುಮಾರು ಸಾಂಗ್ಸ್ ಹಾಡಿದ್ದೇನೆ. ಹಾಗೆ ಲಿಸ್ಟ್ ನನಗೆ ಬೈ ಹಾರ್ಟ್. ಅದು ಸುಮಾರು ಸಾಂಗ್ ಹಾಡಿದ್ರೆ ಅದು ನೆನಪಿರಲ್ಲ, ಒಂದೆರಡು ಸಾಂಗ್ ಹಾಡಿದ್ರೆ ಪಟ್ ಅಂತ ಹೇಳ್ಬೋದು. ಅದು ಅದರದ್ದು ನೇಮ್ಸ್ ಎಲ್ಲ ನನಗೆ ಅಪ್ಪ ಕೇಳಿದ್ರೆ ನೆನಪಿರೋದಿಲ್ಲ. ಪರವಾಗಿಲ್ಲ, ನಾವು ಗೂಗಲಲ್ಲಿ ಯೂಟ್ಯೂಬಲ್ಲಿ ವಿಜಯಶ್ರೀ ಮುಳಿಯ ಎಲ್ಲ ಸಿಗುತ್ತೆ. ಅಷ್ಟು ಫೇಮಸ್ ಆಗಿದ್ರಿ ನಮ್ಮ ಕರಾವಳಿ ಕರ್ನಾಟಕದಲ್ಲಿ. ಆ್ಯಂಡ್ ಮ್ಯಾಮ್, ಇನ್ನು ನಿಮ್ಮ ಔಟ್ಸೈಡ್ ಪ್ರೋಗ್ರಾಮ್ ಬಗ್ಗೆ ಮಾತಾಡೋದಾದ್ರೆ, ಈಗ ಆರ್ಕೆಸ್ಟ್ರಾಗೆಲ್ಲ ಹೋಗ್ತಿರಲ್ಲ, ಸೊ ಅದರ ಎಕ್ಸ್ಪೀರಿಯನ್ಸ್ ಹೇಗಿದೆ ನಿಮಗೆ? ತುಂಬ ಚೆಂದ ಇದೆ. ಐ ಥಿಂಕ್ ವಿಜಯಶ್ರೀ ಮುಳಿಯ ನಂದು ಹೆಸರು ಮೇ ಬಿ ನಮ್ಮ ಮನೆಯಲ್ಲಿ ಇಲ್ಲ, ಯಾವುದೋ ಒಂದು ಟೀಚಿಂಗ್ ಯಾವುದೋ ಒಂದು ಫೀಲ್ಡಲ್ಲಿ ಇರ್ತಿದ್ರೆ ಮೇ ಬಿ ಗೊತ್ತಾಗ್ತಾ ಇರಲಿಲ್ಲ. ಈ ಇವೆಂಟಿಂದ ಇಲ್ಲಿ ನಮ್ಮ ಹಳ್ಳಿ ಮುಳಿಯದಿಂದ ಕಾರವಾರ ತನಕ, ಮುಂಬೈ ತನಕ ಗೊತ್ತಾಗಿದೆ. ಅದೊಂದು ಖುಷಿ ಇದೆ. ಸ್ಟೇಜ್ ಇವೆಂಟ್ ಮೇನ್ ಥಿಂಗ್ ನಮಗೆ. ಯಾವುದೇ ಸಿಂಗರ್ಸಿಗೆ ಆಗಿರಲಿ 1000 ಪೀಪಲ್ಸ್ ಅಲ್ಲಿ ಇರ್ತಾರೆ, ಜನರು ಇರ್ತಾರೆ, 100,000 ಕಣ್ಣು ನೋಡ್ತಾ ಇದೆ. ಪ್ಲಸ್ ಅದ್ರ ಜೊತೆಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು ನನಗೆ. ಸುಮಾರು ಸಾಂಗ್ಸನ್ನು ನನ್ನಿಂದ ಲೈಕ್ ಮಾಡೋರು ಇದ್ದಾರೆ ಜನರು. ಅವರಿಂದ ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಈಗ ಹೆಚ್ಚಾಗಿ ಫೀಡ್ಬ್ಯಾಕ್ಸ್ ಬರ್ತದೆ. ಮ್ಯಾಮ್ ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು, ನಿಮ್ಮ ಸ್ಮೈಲ್ ಚೆನ್ನಾಗಿದೆ, ನೀವು ಸ್ಟೇಜಲ್ಲಿ ಹೀಗಿದ್ರೆ ಚೆಂದ ಕಾಣ್ತದೆ, ಹಾಗೆಲ್ಲ ಖುಷಿ ಆಗ್ತದೆ. ತುಂಬ ಖುಷಿ ಆಗ್ತದೆ. ನಿಮಗೆ ಮೊದಲೆಲ್ಲ ನೀವು ಆಗಲೇ ಹೇಳಿದಾಗೆ ಇಂಟ್ರೆಸ್ಟ್ ಇರಲಿಲ್ಲ ಸಂಗೀತದಲ್ಲಿ, ಈಗ ಇಂಟ್ರೆಸ್ಟ್ ಬಂದು ಸೊ ನಿಮ್ಗೇನು ಅದೊಂದು ಖುಷಿ ತಂದಿದೆ ನಿಮ್ಮ ಒಂದು ಕಲೆ. ಆ್ಯಂಡ್ ನಿಮಗೆ ಯಾವ ಸಾಂಗ್ ಹಾಡಲಿಕ್ಕೆ ಇಷ್ಟ ಆಗುತ್ತೆ ಮ್ಯಾಮ್? ಈ ಥರ ಫಿಲ್ಮಿ ಸಾಂಗಾ, ಡಿವೋಷ್ನಲ್ ಸಾಂಗಾ, ಯಾವ ರೀತಿಯ ಸಾಂಗ್ ನಿಮಗೆ ಇಷ್ಟ ಆಗುತ್ತೆ? ನನಗೆ ಬೋತ್ ಆ್ಯಕ್ಚುಲಿ. ಆದರೆ ಭಕ್ತಿಗೀತೆ ಹಾಡೋಕೆ ಏನೋ ಒಂಥರ ಪಾಸಿಟಿವ್ ವೈಬ್, ಅದು ಖುಷಿ ಆಗ್ತದೆ. ಫಿಲ್ಮಿ ಸಾಂಗಲ್ಲಿ ಮೆಲೋಡಿ ಜಾಸ್ತಿ ಪ್ರಿಫರ್ ಮಾಡ್ತೇನೆ. ಬಟ್ ನಮಗೆ ಅಂತ ಹೇಳಿ ಸಿಂಗರ್ಸ್ ಅಂತ ಆಗೋಗಿ ಎಲ್ಲ ಸಾಂಗ್ಸನ್ನು ನಾವು ಹಾಡಬೇಕಾಗ್ತದೆ, ಪ್ರಿಪೇರ್ ಆಗಬೇಕಾಗ್ತದೆ. ಸೊ ಆಲ್ಮೋಸ್ಟ್ ಎಲ್ಲ ಸಾಂಗ್ಸನ್ನು ನಾನು ಇಷ್ಟಪಟ್ಟೆ ಹಾಡ್ತೇನೆ. ಹಾಗಾಗಿ ಯಾವ ಸಾಂಗ್ಸ್ ಅಂತ ಹೇಳಿ ಪರ್ಟಿಕ್ಯುಲರ್ ಇಲ್ಲ, ಎಲ್ಲ ಸಾಂಗ್ಸ್ ಇಷ್ಟ ನನಗೆ. ನಿಮಗೆ ಓಕೆ ಮ್ಯಾಮ್. ಅಪ್ಪ ಅಮ್ಮ ತಂಗಿ ಅಂತ ಹೇಳಿದ್ರೆ, ಸೊ ಅವರ ಸಪೋರ್ಟ್ ಹೇಗಿತ್ತು ಅಂತ ಹೇಳಿದ್ರೆ, ಇನ್ನು ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಹೇಗಿತ್ತು ಮ್ಯಾಮ್? ಆ ವಿಷಯಕ್ಕೆ ಬರೋದಾದ್ರೆ, ಈಗ ರೀಸೆಂಟಾಗಿ ಮದುವೆ ಆದಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ. ಈಗ ಅವರೇ ಕರ್ಕೊಂಡು ಬಂದಿದ್ದು. ನಾನು ಇನ್ನೂ ಅಷ್ಟೇ ಹಾಡು ಅಂತ ಹೇಳಿ ಆದರೂ ಪ್ರತಿ ಒಂದು ವಿಷಯಕ್ಕೆ ಒಂದು ಸಾಂಗ್ ಅವರು ಹಾಡಿಸ್ತಾ ಇರ್ತಾರೆ ಮನೆಯಲ್ಲಿ. ಚೆನ್ನಾಗಿದೆ ಅಂತಲೂ ಹೇಳ್ತಾರೆ. ತುಂಬ ಪ್ರೌಡ್ ಇದೆ ಅವರಿಗೆ ಮನೆಯಲ್ಲಿ. ಹಾಗಾದರೆ 24 ಗಂಟೆಗಳ ಸಪ್ತ ಸ್ವರಗಳೇ
24 hours ನಾವು ಅಫ್ಕೋರ್ಸ್ ಸಿಂಗರ್ಸ್ ನಾವು ಗುಣಿಗ್ತಾ ಇರ್ತೇವೆ ಸಾಂಗ್ಸ್ ಅದು ಇದೆಲ್ಲ. ಅವಾಗ ಏನ್ ಹೇಳಲ್ವಾ ಮ್ಯಾಮ್? ಇಲ್ಲ ಸಪೋರ್ಟ್ ಮಾಡ್ತಾರೆ. ಅತ್ತೆ ಮಾವ ಆಗಿರ್ಲಿ, ನನ್ನ ಹಸ್ಬೆಂಡ್ನ ತಂಗಿ ಆಗಿರ್ಲಿ, ಅವಳು ಲಿಟ್ಲ್ ಬಿಟ್ ಅವಳು ಕೂಡ ಚಂದ ಹಾಡ್ತಾಳೆ. ಸೊ ನನಗೊಂಥರ ತುಂಬಾ ಫ್ರೆಂಡ್ಲಿ ನೇಚರ್ ಇರೋ ಫ್ಯಾಮಿಲಿ ಸಿಕ್ಕಿದೆ, ಖುಷಿ ಆಗ್ತದೆ. ಎಸ್ ಮ್ಯಾಮ್. ಆ್ಯಂಡ್ ನಿಮ್ಮ ಲೈಫಲ್ಲಿ ನಿಮಗೆ ಒಂದು ಮರೆಯಲಾಗದ ಮೂಮೆಂಟ್ ಅಂದರೆ ಯಾವುದಾದ್ರೂ ಇದೆಯಾ? ಮರೆಯಲಾಗ ಮೂಮೆಂಟ್ ಅದೇ ಒಂದು ನಂದು ಅದು ಸಿಂಗಿಂಗ್ ಫೀಲ್ಡ್ ಇದ್ದು ಟರ್ನಿಂಗ್ ಪಾಯಿಂಟ್ ಅದೇ ಮೇನ್. ಹಾಗೆ ಸ್ಪೆಷಲ್ ಹೇಳ್ಬೇಕಾದ್ರೆ ಒಂದೊಂದು ಇದರಲ್ಲಿ ಒಂದೊಂದು ರೀತಿಯಲ್ಲಿ ನಾನು ನೆನಪಿಟ್ಟುಕೊಳ್ಬೇಕಾ, ಈ ವಿಷಯವನ್ನು ನೆನಪಿಟ್ಟುಕೊಳ್ಬೇಕು ಅಂತ ಹೇಳೋದು ಹಲವಾರಿದೆ. ಸ್ಪೆಸಿಫಿಕ್ ಅಂತೆಲ್ಲ ಪ್ರತಿಯೊಂದು ವಿಷಯಗಳು ಒಂದೊಂದು ಸ್ಪೆಷಾಲಿಟಿ ಇದೆ. ಓಕೆ, ನಾನು ಆಗಲೇ ಇಂಟ್ರೊಡಕ್ಷನಲ್ಲಿ ಹೇಳಿದಾಗೆ ಹಲವಾರು ಸಂಗೀತ ದಿಗ್ಗಜರ ಜೊತೆ ತಾವು ಸ್ಟೇಜನ್ನು ಶೇರ್ ಮಾಡಿದ್ದೀರಿ. ಸೊ ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್, ಅದ್ರ ಬಗ್ಗೆ ಹೇಳೋದಾದರೆ? ಹಾಂ, ತುಂಬ ಪ್ರೌಡ್ ಇದೆ ನನಗೆ. ಎಲ್ಲೋ ಇದ್ದೆ, ಯಾವುದೋ ಸಣ್ಣ ಹಳ್ಳಿಯಲ್ಲಿ, ಇಲ್ಲಿ ತನಕ ಹಾಡಿದ್ರಲ್ಲಿ ನನಗೆ ಅವರು ಎಷ್ಟೋ ಸಾಧನೆಗಳನ್ನು ಮಾಡಿರೋರು. ನಾನಷ್ಟು ಹಾಡ್ತೇನೆ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಅವರ ಜೊತೆಗೆ ಈಗ ಹಾಡುವಾಗ ಜನ್ಮ ಸಾರ್ಥಕ ಅಂತ ಆಗ್ತದೆ ಒಮ್ಮೆ. ಅಂದರೆ ಅಫ್ಕೋರ್ಸ್ ನಾವು ಅಲ್ಲಿ ತನಕ ನಮಗೆ ರೀಚ್ ಆಗಲಿಕ್ಕೆ ನಮಗೆ ಟೈಮ್ ಇರಲಿಲ್ವಾ, ಇಲ್ಲ ನಮ್ಮ ಲಕ್ ಇರಲಿಲ್ವಾ, ಏನೋ ಒಂದು ವಿಷಯದಲ್ಲಿ. ಬಟ್ ಅವರಷ್ಟು ಸಾಧನೆ ಮಾಡಿದವರ ಜೊತೆಗೆ ಹಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಓಕೆ, ಯಾರ್ಯಾರ ಜೊತೆ ಹಾಡ್ತಿದ್ದೀವಿ ಮ್ಯಾಮ್? ಸರಿಗಮಪ ಇವೆಂಟ್ಸಲ್ಲಿರುವಂಥ ಆಲ್ಮೋಸ್ಟ್ ಮೇಲ್ ಫೀಮೇಲ್ ಸಿಂಗರ್ಸ್, ಈಗ ದಿವ್ಯ ರಾಮಚಂದ್ರ ಆಗಿರ್ಬೋದು, ಅವರ ಜೊತೆ ಎಲ್ಲ ಸುಮಾರು ಸಲ ಸ್ಟೇಜ್ ಶೇರ್ ಮಾಡಿಕೊಂಡಿದ್ದಾನೆ. ಸುಪ್ರೀತ್ ಪಾಲ್ಗುಣ ಆಗಿರ್ಬೋದು ಅವ್ರ ಜೊತೆ. ಆಮೇಲೆ ತುಂಬ ಖುಷಿಯಾದ ನನಗೆ ಕಾಂತಾರ ಫಿಲಮಿನ ಅವರ ಸಾಯಿ ಗಣೇಶ್ ಏನಿದ್ದಾರೆ, ವಿಘ್ನೇಶ್ ಏನಿದ್ದಾರೆ, ಅವ್ರ ಜೊತೆಗೆ ಸ್ಟೇಜ್ ಇವೆಂಟ್ ಅದು ನನಗೊಂದು ಸಡನ್ ಯಾವುದೊಂದು ಪ್ರೋಗ್ರಾಮ್ ಸ್ಕಿಪ್ ಆಗಿ ಅವ್ರ ಜೊತೆ ಹಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಅವರ ಸ್ಟೇಜ್ ಶೇರ್ ಮಾಡಿಕೊಳ್ಳೋದು. ಹಾಗೆ ಹೇಮಂತ್ ಸರ್ ಇದ್ದು, ಹಾಗೆ ರಘು ದೀಕ್ಷಿತ್ ಸರ್ ಬರುವ ಪ್ರೋಗ್ರಾಮಲ್ಲಿ ಒಂದು ಸ್ಟೇಜಲ್ಲಿ ಹಾಡುವಂಥ ಒಂದು ಇವೆಂಟ್. ತುಂಬ ಖುಷಿ ಇದೆ ನನಗೆ. ಓಕೆ, ತುಂಬ ಖುಷಿ ಆಗ್ತಿತ್ತು. ಅದರಿಂದ ಏನಾದರೂ ಹೊಸತನ ಕಲಿತ್ರ ಮ್ಯಾಮ್ ಅವರಿಂದ ಸ್ಟೇಜ್? ಅಫ್ಕೋರ್ಸ್ ನಾವು ಅವರಿಂದ ಕಲೀಲಿಕ್ಕೆ ಬೇಕಷ್ಟಿದೆ. ಜನರನ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಅಥವಾ ಅವ್ರ ಜೊತೆಗೆ ರಿಯಾಕ್ಷನ್ ಅವ್ರದ್ದು ಹೇಗಿರ್ತಾರೆ, ರಿಯಾಕ್ಟ್ ಹೇಗೆ ಮಾಡ್ತಾರೆ, ಅವ್ರ ಜೊತೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ, ಜನರನ್ನ ಹೇಗೆ ಇನ್ವಾಲ್ವ್ ಮಾಡ್ತಾರೆ, ಅದು ವೆರಿ ಇಂಪಾರ್ಟೆಂಟ್. ಸೊ ಅವರ ಸ್ಟೈಲ್ ನಮಗೆ ಅಡಾಪ್ಟ್ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ, ಬಟ್ ನಾವೆಂತ ಅಂತ ಹೇಳಿದ್ರೆ ಈ ಥರದ್ದು ಮಾಡ್ಬೋದಲ್ಲ ಅಂತ ಹೇಳಿ ನಮಗೂ ಒಂದು ಐಡಿಯಾ ಸಿಗುತ್ತೆ ಅಷ್ಟೇ. ಈ ಥರ ಮತ್ತೆ ನೀವು ಸಿಂಗರ್ ಅಂತ ಎಲ್ರಿಗೂ ಗೊತ್ತು, 4 ಜನಕ್ಕೆ ಪರಿಚಯ ಆಗಿದ್ದೀರಿ. ಸೊ ಈ ಥರ ಬೇರೆಯವರು ಮಕ್ಕಳೆಲ್ಲ ನಿಮ್ಮ ಹತ್ರ ಬರ್ತಾರೆ ಮ್ಯಾಮ್, ನನಗೆ ಹಾಡು ಕಳಿಸಿಕೊಡಿ ಅಂತ, ಯಾರಾದರೂ ಬರೋದುಂಟು? ಹಾಂ ಇದೆ. ನಾನು ಅಂದರೆ ಮೊದಲು ಸಿಂಗಿಂಗ್ ಫೀಲ್ಡ್ಗಿಂತ ಮುಂಚೆ ಲೆಕ್ಚರರ್ ಆಗಿದ್ದೆ ಪುತ್ತೂರಲ್ಲಿ. ಆ ಟೈಮಲ್ಲಿ ನನ್ನ ಗುರುಗಳ ಇನ್ನೊಂದು ಕ್ಲಾಸ್ ಇತ್ತು ವಿಟ್ಲದಲ್ಲಿ, ಕ್ಲಾಸಿಕಲ್ಸೇ. ಸೊ ಅಲ್ಲಿ ಕ್ಲಾಸಿಕಲ್ಸ್ ನಾನು ಕಲಿಸ್ತಾ ಇದ್ದೆ ಜೂನಿಯರ್ ಬ್ಯಾಚಿಗೆ. ಸೊ ಅದಾದ ಮೇಲೆ ಸುಗಮ ಸಂಗೀತಕ್ಕೆ ಹೈಯೆಸ್ಟ್ ಕೇಳ್ತಾರೆ, ಭಕ್ತಿಗೀತೆ ಭಾವಗೀತೆ ಕಲಿಸ್ತೀರಾ, ನೀವೊಂದು ಕ್ಲಾಸ್ ಮಾಡೋದಿದ್ರೆ ನಾವು ಬರ್ತೇವೆ. ಅಂದರೆ ಅಫ್ಕೋರ್ಸ್ ನಮ್ಮದು ಹಳ್ಳಿ ಏರಿಯಾ, ನಿಮಗೆ ಸಿಟಿ ಏರಿಯಾದಲ್ಲಿ ಎಷ್ಟೋ ಜನ ಗುರುಗಳು ಸಿಗ್ತಾರೆ, ಎಷ್ಟು ಆಪರ್ಚುನಿಟೀಸ್ ನಿಮಗಿದೆ. ಆದರೆ ನಮ್ಮ ಹಳ್ಳಿಯಲ್ಲಿ ಓಕೆ ಇಂಥ ಒಂದು ಪರ್ಸನ್ ಇದ್ದಾರೆ ಅಂತ ಇದ್ದರೆ ನಾವು ಅಂದರೆ ಅಫ್ಕೋರ್ಸ್ ಅವರಿಗಾಗೋ ನಾವು ಇಲ್ಲಿ ತುಂಬ ಹಾಡಿದವರು, ತುಂಬ ಸ್ಟೇಜನ್ನು ಶೇರ್ ಮಾಡಿದವರು, ಇವ್ರ ಜೊತೆಗೆ ಇದ್ದರೆ ನಮಗೊಂದು ಸ್ವಲ್ಪ ಜಾಸ್ತಿ ಇಂಪ್ರೂವ್ಮೆಂಟ್ ಜಾಸ್ತಿ ಇರ್ಬೋದು ಅಂತ ಹೇಳೋ ಒಂದು ಥಿಂಕಿಂಗ್ ಇರ್ತದೆ. ಸೊ ಹಾಗಾಗಿ ತುಂಬ ಜನ ಕೇಳಿದ್ದಾರೆ, ಪೇರೆಂಟ್ಸ್ ಆಗಲಿ, ನಮ್ಮ ಮನೆ ಮೇಲೆ ಅವರೇ ಕೇಳ್ತಾರೆ. ಅವರು ಹುಡುಗಿ ಪಾಪ ಈಗಲೂ ಪ್ರತಿಯೊಂದು ನನ್ನ ಸಾಂಗ್ಸನ್ನೇ ಕೇಳಿ, ಅಕ್ಕ ನೀವು ಅದು ಹಾಡಿದ್ದು ನಾನು ಟ್ರೈ ಮಾಡ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಯಾರಾದರೂ ಅಂದರೆ ಇವ್ರು ಕ್ಲಾಸ್ ಮಾಡ್ತಾರಾ ಅಂತ ಹೇಳಿ. ಮಾಡುವ ಪ್ಲ್ಯಾನ್ ಇದೆಯಾ ಮ್ಯಾಮ್ ನಿಮಗೆ? ಫ್ಯೂಚರಲ್ಲಿ ಮಾಡಬೇಕು ನನಗೆ, ಅಫ್ಕೋರ್ಸ್ ಮಾಡಬೇಕು ನನಗೆ. ಓಕೆ ಮ್ಯಾಮ್, ಈ ಥರ ನೀವು ಹೊರಗಡೆ ಸಿಂಗಿಂಗ್ ಎಲ್ಲ ಮಾಡಲಿಕ್ಕೆ ಹೋಗ್ತೀರಾ ಆರ್ಕೆಸ್ಟ್ರಾಕ್ಕೆ. ಸೊ ನಿಮ್ಮದೇ ತಂಡವನ್ನು ರಚಿಸಿ ನೀವು ಹೋಗೋದಾ, ಅಥವಾ ಬೇರೆ ಯಾರು ನಿಮ್ಮನ್ನು ಕರೀತಾರಾ? ಇಲ್ಲ, ನಾನು ಹೆಚ್ಚಾಗಿ ಈಗ ಆಲ್ಮೋಸ್ಟ್ ಆಗಿ ಸ್ಟಾರ್ಟಿಂಗಿಂದ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ, ನಮಗೆ ಕಾಂಟ್ಯಾಕ್ಟ್ ಆಗ್ತಾರೆ ಇವೆಂಟ್ ಹೋಲ್ಡರ್ಸ್ ಆಗಿರ್ಬೋದು, ಯಾರು ಇವೆಂಟನ್ನು ತಗೊಳ್ತಾರೆ, ಇಂತಿಂಥ ಡೇಟ್ ನೀವು ಫ್ರೀ ಇದ್ದೀರಾ ಅಂತ ಹೇಳಿ ನಮಗೆ ಕಾಂಟ್ಯಾಕ್ಟ್ ಆಗ್ತಾರೆ. ನನಗೆ ಪರ್ಸ್ನಲಿ ಬಂದಿದ್ದಂದ ಅವರಿಗೆ ಅಂದರೆ ಆ ಪರ್ಟಿಕ್ಯುಲರ್ ಪಾರ್ಟಿಗೆ ಹೇಗೆ ಬೇಕು ಅದಕ್ಕೆ ನಾನು ಅರೇಂಜ್ ಮಾಡೋದು. ನಾನು ಅಂತ ಹೇಳಿ ಈಗ ಪರ್ಟಿಕ್ಯುಲರ್ ಟೀಮನ್ನು ನಾನು ರೆಡಿ ಮಾಡ್ಲಿಕ್ಕೆ ಹೋಗಲಿಲ್ಲ, ಬಿಕಾಸ್ ಪಾರ್ಟಿಗೆ ಈ ಥರ ಸಿಂಗರ್ಸ್ ಬೇಕಾಗ್ತದೆ, ಅವರ ಒಂದೊಂದು ಇರ್ತದಲ್ಲ ಅಫ್ಕೋರ್ಸ್. ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾನು ಅರೇಂಜ್ ಮಾಡೋದು.
ಓಕೆ ಮ್ಯಾಮ್. ಒಂದು ಸಿಂಗರ್ ಆದಮೇಲೆ ಅವರಿಗೆ ವಾಯ್ಸ್ ಒಂದು ಮುಖ್ಯ ಆಗಿರ್ತಾರೆ. ಸೊ ಈ ಥರ ಕೆಲವರೊಬ್ಬರು ಕರೀತಾರೆ, ಈ ಥರ ಒಂದು ಈ ಡೇಟ್ಗೆ ಇವೆಂಟ್ ಇದೆ ಅಂತ. ಬಟ್ ಆವತ್ತು ನಮ್ಗೆ ಏನಾದರೂ ಹುಷಾರಿಲ್ದಿದ್ರಾಗ ವಾಯ್ಸ್ ಎಲ್ಲ ಹೋಗುತ್ತಲ್ಲ ಮ್ಯಾಮ್. ಹೌದು. ಸೊ ಆ ಥರ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಏನಾದರೂ ಆಗಿದೆಯಾ? ಆಗಿದೆ. ಒಂದು ದೊಡ್ಡ ಪ್ರಾಬ್ಲಮ್ ಅದು ಅಂತ ಹೇಳಿದ್ರೆ, ನನಗೆ ಗದಗದಲ್ಲಿ ಚೌತಿ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಗೊತ್ತು ನಿಮಗೆ, 7 ಡೇಸ್, ಸಮಟೈಮ್ಸ್ 15 ಡೇಸ್ ಎಲ್ಲ ಹೌದು, ಇರುತ್ತೆ. ಹೌದು. ನಮ್ಮ ಊರಲ್ಲಿ 2-3 ಡೇಸ್ ಆಗಿರ್ಬೋದು, ಬಟ್ ಬೇರೆ ಊರಲ್ಲಿ ಇರ್ತದೆ. ಅಷ್ಟು ಟೈಮ್ ನಮಗೆ ಪ್ರೋಗ್ರಾಮ್ಸ್ ಬುಕ್ ಆಗಿರ್ತದೆ. ಗದಗ ಆ ಇವೆಂಟ್ಸ್ ಎಲ್ಲ. ನಾನು ಒನ್ ಟೈಮ್ ಹೋದವಳು, ಅದೇ ಫಸ್ಟ್ ಡೇ ಬೆಳಿಗ್ಗೆ ಹೋಗಿರ್ತೇವೆ, ನೆಕ್ಸ್ಟ್ ಡೇ ಬೆಳಿಗ್ಗೆ ಬರೋದು. ನೆಕ್ಸ್ಟ್ ಡೇ ನಮಗೆ ಪ್ರೋಗ್ರಾಮ್ಸ್ ಅಗೇನ್ ಬುಕ್ ಆಗಿರ್ತದೆ. ಹಾಗೆ ಫುಲ್ ಜ್ವರ ಬಂದಿತ್ತು ನನಗೆ, ಹೆವಿ ಜ್ವರ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಯಾಕೆಂದರೆ ಸಿಂಗರ್ಸು ಆಲ್ಮೋಸ್ಟ್ ಬ್ಯುಸಿ ಇರ್ತಾರೆ. ಮತ್ತು ಎಲ್ಲರಿಗೆ ಕಾಲ್ ಮಾಡಿ ಮೇಯ್ನ್ ಅವರಿಗೆ ಹೇಳಿದೆ, ನನಗೆ ಇವತ್ತಂತೂ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ ಅದೊಂದು ಇನ್ಸಿಡೆಂಟ್ ನನಗೆ ಈಗಲೂ. ಅದಾದಮೇಲೆ ನಾನು ಸ್ವಲ್ಪ ದೂರ ಪ್ರೋಗ್ರಾಮ್ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿದೆ. ಯಾಕೆಂದರೆ ಒಂದು ಹೆಲ್ತ್ ಅಪ್ಸೆಟ್ ಆಗ್ತದೆ. ಇನ್ನು ನಮ್ಮನೆ ಬುಕ್ ಮಾಡಿದವರಿಗೆ ಲೈಕ್ ನಾವು ನಾಳೆ ಇಲ್ಲ ಅಂತ ಹೇಳುವಾಗ ಅವರಿಗೆ ಅರೇಂಜ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಹಾಗಾಗಿ ಯೋಚನೆ ಮಾಡಿ ಅದೊಂದು ನೋಡಿಕೊಳ್ತೇನೆ. ಇನ್ನೊಂದಂತ ಹೇಳಿದ್ರೆ, ರೀಸೆಂಟ್ ನನಗೊಂದು ಆಕ್ಸಿಡೆಂಟ್ ಅದು. ಅದು ನವರಾತ್ರಿ ಇವೆಂಟ್ ಟೈಮಲ್ಲೇ ಅದು ಸ್ವಲ್ಪ ಸೀವಿಯರ್ ಆಯಿತು ನನಗೆ. ಆಗಿದ್ದೊಂದು ಸಣ್ಣ ಆಕ್ಸಿಡೆಂಟ್, ನಂದು ಸ್ಕೂಟಿ ಆಟೋ ಸಡನ್ ಇದಾಗಿದ್ದು. ಸೊ ಅದು ಇವಾಗಲೂ ಇದೆ. ಅದಾದ ಮೇಲೆ ನಾನು ತುಂಬ 1.5 ತಿಂಗಳು ನನಗೆ ಇವೆಂಟಿಗೆ ಹೋಗ್ಲಿಕ್ಕಾಗಲಿಲ್ಲ. ಕಂಟಿನ್ಯೂಸ್ ನವರಾತ್ರಿ ಇವೆಂಟ್ ಎಲ್ಲ ಡ್ರಾಪ್ ಮಾಡಿದ್ದೆ. ಎಲ್ಲ ಇವೆಂಟ್ಸ್ ಒಂದು 3 ಇವೆಂಟ್ ನಾನು ಸ್ವಲ್ಪ ಇದು ಹೀಗೆ ಹಿಡ್ಕೊಂಡು ಹಾಡಿದ್ದೇನೆ ಅಷ್ಟೇ, ಬಿಟ್ಟರೆ ಬೇರೆ ಎಲ್ಲ ಇವೆಂಟ್. ಅದಾದಮೇಲೆ ನನಗೆ ಸ್ವಲ್ಪ ಅದರಿಂದಲೇ ಇನ್ಫೆಕ್ಷನ್ ಎಲ್ಲ ಆಗಿ ಅಗೇನ್ 1.5 ಮಂತ್ ಅಗೇನ್ ನಾನು ಇವೆಂಟ್ ಸ್ಟಾಪ್ ಮಾಡೋ ಹಾಗೆ ಆಯಿತು. ಇನ್ನೀಗ ಅಗೇನ್ ಬ್ಯಾಕಪ್ ಆಗ್ತಾ ಇದ್ದೇನೆ. ಇದು ನನಗೆ ತುಂಬ ಬೇಜಾರಾದ ವಿಷಯ. ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಟೈಮಲ್ಲಿ. ಆ ಆಟೋದವ ನನಗೆ ಪ್ಲಸ್ ಮೈನಸ್ ಒಂದು ಗೊತ್ತಿಲ್ಲ, ಗ್ರಾಚಾರ ಅಂತ ಹೇಳಿ ಅದು ಕಂಟಿನ್ಯೂಸ್ ನಂಗೆ ಇವೆಂಟ್ ಇದ್ದ ಟೈಮಲ್ಲೇ ನನಗೆ ಆಕ್ಸಿಡೆಂಟ್ ಆಯಿತು. ಅವಾಗ ಮನೆಯಲ್ಲೇ ಇದ್ರ ಮ್ಯಾಮ್ ನೀವು? ನಾನು ಅದೊಂದೇ ದಿವಸ ನನಗೆ ಫ್ರೀ ಇದ್ದದ್ದು. ನಾನು BEd ಮಾಡ್ತಾ ಇದ್ದೆ. ನಂದು ಡಿಗ್ರಿ ಸರ್ಟಿಫಿಕೇಟ್ ಬಂದಿದೆ ಅಂತ ಹೇಳಿ ತಗೊಂಡು ಬರುವ ಅಂತ ಹೇಳಿ ನಾನು ಬೆಳಗ್ಗೆ ಹೋದವಳು. ಅದೇ ಈವ್ನಿಂಗ್ ಆಗುವಾಗ ಮನೆಗೆ ಬರೋವಳು. ನೆಕ್ಸ್ಟ್ ಡೇ ಕಂಟಿನ್ಯೂಸ್ 7 ಡೇಸ್ ನನಗೆ ಅಗೇನ್ ಪ್ರೋಗ್ರಾಮ್ಸ್ ಇತ್ತು. ಬಂದು ಅವನು ನಿತ್ತವ ಸಡನ್ ನನಗೆ ಟರ್ನ್ ತಗೊಂಡ, ಹೋಗಿ ಗುದ್ದಿತ್ತು, ಕೈ ಫ್ರ್ಯಾಕ್ಚರ್ ಆಯಿತು. ಹೋಗಿ ಮತ್ತೆ ಅಡ್ಮಿಟ್ ಆಗಿ, ಅಫ್ಕೋರ್ಸ್ ಕೈ ಫ್ರ್ಯಾಕ್ಚರ್ ಆದರೆ 1 ತಿಂಗಳೆಲ್ಲ ನಿಮಗೆ ರೆಸ್ಟ್ ಬೇಕಾಗ್ತದೆ. ಆ ಪೊಸಿಷನಲ್ಲಿ ನಿಮಗೆ ಸ್ಟೇಜ್ ಇವೆಂಟ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಪರ್ಫಾರ್ಮ್ ಮಾಡಬೇಕಾಗ್ತದೆ. ಮತ್ತು ಲಾಂಗ್ ಅದು ಇದು ಯಾವುದೂ ಆಗೋದಿಲ್ಲ. ಅದಾದಮೇಲೆ ಅದೆಲ್ಲ ಡ್ರಾಪ್ ಮಾಡಿದೆ ನಾನು, ಇವೆಂಟ್ಸ್ ಎಲ್ಲ ಡ್ರಾಪ್ ಮಾಡಿದೆ ಒಮ್ಮೆ. ಮತ್ತು ಅಗೈನ್ ನನಗೆ ಅದು ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಆಗಿ ಅದಾದಮೇಲೆ ಸ್ವಲ್ಪ ಟೈಮ್ ಹೋಗಿದ್ದೆ, 1 ತಿಂಗಳು. ಅಗೇನ್ ಮತ್ತೊಂದು ತಿಂಗಳು ನನಗೆ ಅದು ಪ್ರಾಬ್ಲಮ್ ಆಗಿ ಅಗೇನ್ ಸರ್ಜರಿ ಆಗಿ ಅದು ಅಲ್ಲಿ ಮತ್ತೊಂದು ತಿಂಗಳು ಡ್ರಾಪ್ ಆಯ್ತು ನನಗೆ. ಅವಾಗ ತುಂಬ ಕಾಲ್ಸ್ ಎಲ್ಲ ಬರ್ತಾ ಇತ್ತು ಇವೆಂಟ್ಸ್, ಬರ್ತಾ ಇತ್ತು. ಬೇಸರ ಆಗ್ತಿಲ್ಲ? ತುಂಬ ಬೇಸರ ಆಗ್ತಿತ್ತು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಫ್ಕೋರ್ಸ್ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತದೆ. ನಾನು ಪಾಸಿಟಿವ್ ಆಗಿ ತಗೊಂಡದ್ದು. ಇವೆಂಟ್ ಬಂದರೆ ಹೋಗೋದು, ಇಲ್ಲಾಂದರೆ ನಮ್ಮಷ್ಟಕ್ಕೆ ನಾವು ಏನೋ ಹಾಡ್ತಾ ಇರ್ತೀವಿ ಮನೆಯಲ್ಲಿ. ಸೊ ಈ ಥರ ಕವರ್ ಸಾಂಗ್ ಎಲ್ಲ ಮಾಡ್ತಾ ಇದ್ರಲ್ಲ ಮ್ಯಾಮ್? ಮಾಡ್ತೇನೆ, ತುಂಬ ಕವರ್ ಸಾಂಗ್ಸ್ ಮಾಡಿದ್ದೇನೆ ಆ್ಯಸ್ ಪರ್ ದ ಆಡಿಯನ್ಸ್ ರಿಕ್ವೆಸ್ಟ್. ಓಕೆ, ಆಡಿಯನ್ಸ್ ಈ ಥರ ಕಾಮೆಂಟ್ಸ್ ಎಲ್ಲ ಹಾಕ್ತಾರೆ, ಈ ಥರ ಒಂದು ಸಾಂಗ್ಸ್ ಎಲ್ಲ ಮಾಡಿ, ಅದರ ಮೇರೆಗೆ ನೀವು ಕವರ್ ಸಾಂಗ್ ಎಲ್ಲ ಮಾಡ್ತೀನಿ. ನಾನು ಸಾಕ್ತೀನಿ, ನೀವು ಹೇಳ್ತೀರಾ? ನಾನು ಸಹ ಹೇಳ್ತೀನಿ. ಓಕೆ ಮ್ಯಾಮ್, ಅದಕ್ಕಿಂತ ಮುಂಚೆ ಕಾಮೆಂಟ್ಸ್ಗಿಂತ ಮುಂಚೆ ನೀವು ಲೈವ್ ಆಗಿದ್ದೀರಲ್ಲ ಮ್ಯಾಮ್, ಸೊ ಇಲ್ಲೇ ಸಾಂಗ್ ಕೇಳುವ ಯಾವ ಸಾಂಗ್ ಹಾಡ್ತೀರಿ ಮ್ಯಾಮ್? ನಂದು ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಹಾಡ್ತೇನೆ, ನಗುವ ನಯನ ಮೌನ. ನಿಂಗಾಗಿ ಹೇಳುವೆ ಕಥೆ 100 ನಾನಿಂದು ನಗಿಸುವೆ ಈ ನಿನ್ನನು, ഇരുಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹುಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಕೈಯನು, ಗೆಳೆಯ ಜೊತೆ
ತುಂಬ ಅದ್ಭುತವಾಗಿ ಹಾಡಿದ್ರಿ. ಕಾಮೆಂಟಲ್ಲಿ ಹಾಡನ್ನು ಕೇಳೋದಕ್ಕೆ ಸಂಶಯ ಇಲ್ಲ ಮ್ಯಾಮ್. ನಿಮ್ಮ ಈ ಥರ ಒಂದು ವಾಯ್ಸ್ಗೆ ನಾನಂತೂ ಫುಲ್ ಫಿದಾದೆ. ನಾನಂತೂ ಖಂಡಿತ ಇನ್ನು ಮುಂದೆ ಹಾಕ್ತೀನಿ. ಸೊ ನಿಮ್ಮ ಬಾಲ್ಯಾವಸ್ಥೆ, ನಿಮ್ಮ ಮೊದಲ ವೇದಿಕೆ, ನಿಮ್ಮ ಬೆಸ್ಟ್ ಮೂಮೆಂಟ್ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ, ಒಂದು ಕಲಾವಿದರಿಗೆ ಒಂದು ಕಷ್ಟಕರವಾದಂಥ ಕಾಲ ಅಂದರೆ ಅದು ಕೊರೋನಾ ಟೈಮ್ ಆಗಿತ್ತಲ್ಲ ಮ್ಯಾಮ್. ಸೊ ನಿಮ್ಮ ಲೈಫಲ್ಲಿ ಆ ಕೊರೋನಾದ ದಿನಗಳು ಹೇಗಿತ್ತು ಮ್ಯಾಮ್? ನನಗೆ ಹಾಗೆ ಹೇಳ್ಬೇಕಾದ್ರೆ ತುಂಬ ಬೇಜಾರು ಅಂತ ಸಹ ಆಗಲಿಲ್ಲ, ಆ ಕಡೆ ಖುಷಿನೂ ಇಲ್ಲ. ಯಾಕೆಂದರೆ ಅಫ್ಕೋರ್ಸ್ ಹಾಡ್ತಾ ಇರುವ ಹಕ್ಕಿಗೊಮ್ಮೆ ಸಡನ್ ಸ್ಟಾಪ್ ಆದರೆ ಹೇಗಿರುತ್ತೆ ಆ ಥರ ಒಂದು ಫೀಲ್. ಬಟ್ ಸ್ಟಾಪ್ ಮಾಡಿಲ್ಲ, ನಾವು ಡ್ರಾಪ್ ಮಾಡಿಲ್ಲ. ಬಿಕಾಸ್ ನನ್ನ ತಂಗಿನೂ ಸಿಂಗಿಂಗ್ ಇರೋದ್ರಿಂದ ಅವಳು ಆ ಫೀಲ್ಡಲ್ಲಿ ಸ್ವಲ್ಪ ಅವಳಿಗೂ ಹಾಡಲಿಕ್ಕೆ ಬರ್ತದೆ. ಹಾಗಾಗಿ ನಾನು ತಂಗೇನೂ ಒಂದು ನಮ್ಮಷ್ಟಕ್ಕೆ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಿಕೊಂಡು ಹಾಡ್ತಾ ಇದ್ವಿ. ಮತ್ತು ಇನ್ನೂ ಅಂತ ಹೇಳಿದರೆ, ನಾನು ಪ್ರೊಫೆಷನ್ ಆಗಿ ಇದನ್ನೇ ತಗೊಂಡಿದ್ದರಿಂದ ಅಫ್ಕೋರ್ಸ್ ಆಗ ಒಂದು ಫಿನಾನ್ಷಿಯಲ್ ಕ್ರೈಸಿಸ್ ಇದ್ದೇ ಇರ್ತದೆ ನಮಗೆ. ಅದೊಂದೇ ಒಂದು ಪ್ರಾಬ್ಲಮ್ ಇದ್ದದ್ದು. ಬಟ್ ತುಂಬ ಏನೋ ತಲೆಗೆ ತಕ್ಕೊಂಡು ಅಯ್ಯೋ ದೇವ್ರೆ ಹೀಗಾಯ್ತಲ್ಲ ಅಂತ ಹೇಳಿ ಜಾಸ್ತಿನೂ ಥಿಂಕ್ ಮಾಡಲಿಲ್ಲ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಫಸ್ಟ್ ಆಫ್ ಆಲ್. ನನಗೆ ಅಂತ ಅಲ್ಲ, ನನಗಿಂತ ಜಾಸ್ತಿ ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಹುಡುಗಿಯರು ಓಕೆ ಫೈನ್, ಆದರೆ ಒಂದು ಗಂಡಸು ಅಂತ ಆಗುವಾಗ ಅವರಿಗೆ ಇಡೀ ಫ್ಯಾಮಿಲಿಯನ್ನು ಮ್ಯಾನೇಜ್ ಮಾಡೋದಿರ್ತದೆ. ಇದಕ್ಕೆ ಡಿಪೆಂಡ್ ಆದವರಿಗೆ ತುಂಬಾ ಪ್ರಾಬ್ಲಮ್ಸ್ ಆಗಿದೆ ಆ ಲೆಕ್ಕದಲ್ಲೇ ಹೇಳೋದಾದರೆ. ಈಗ ನನಗೆ ನನ್ನ ಫಾದರ್ ಇದ್ದಾರೆ, ಆರ್ ನಾವೇನು ನಮ್ಮದು ಫಿನಾನ್ಷಿಯಲ್ ಮ್ಯಾಟರ್ಸನ್ನು ನಾವು ಮ್ಯಾನೇಜ್ ಮಾಡ್ಬೋದು. ಬಟ್ ಆ್ಯಸ್ ಅನ್ ಆರ್ಟಿಸ್ಟ್, ಇನ್ನೊಂದು ಇನ್ಸ್ಟ್ರೂಮೆಂಟ್ ಅವರನ್ನು ಅಥವಾ ಇನ್ನೊಂದು ಡ್ರಾಮಾ ಆರ್ಟಿಸ್ಟ್ ಆಗಿರ್ಬೋದು, ಯಾವುದೇ ಆರ್ಟಿಸ್ಟ್ ಆಗಿರ್ಬೋದು, ಅವರು ಇಡೀ ಮನೆಯನ್ನು ಮ್ಯಾನೇಜ್ ಮಾಡೋದು ಅಂತ ಹೇಳಿದ್ರೆ ಇಂಪಾಸಿಬಲ್ ಆ ಟೈಮಿಗೆ. ಅದೊಂದು ಬಹಳ ಬೇಜಾರದ್ದು. ಎಸ್. ಇನ್ನು ಕೊರೋನಾ ಟೈಮಲ್ಲಿ ಕೆಲವರಿಗೆ ಪ್ಲಸ್ ಪಾಯಿಂಟು ಆಗಿದೆ, ಮೈನಸ್ ಪಾಯಿಂಟು ಆಗಿದೆ. ಅದನ್ನು ಹೇಳಿ ಸೊ ಎಂತ ಹೇಳೋದು, ಆಗ್ತಾನೆ ಇರುತ್ತೆ. ಬಂದದ್ದನ್ನು ನಾವು ಸ್ವೀಕರಿಸಬೇಕು ಅಷ್ಟೇ ಅಲ್ವಾ. ಸೊ ಆ್ಯಂಡ್ ಇನ್ನೊಂದು ಹೇಳಬೇಕಾದ್ರೆ, ಒಂದು ಪ್ರಾಬಬ್ಲಿ ಹೆಣ್ಮಕ್ಳಿಗೆ ಅಂದರೆ ಯಾರು ಆರ್ಟಿಸ್ಟ್ ಇರ್ತಾರೆ, ಸೊ ಅವರಿಗೆ ಈ ಥರ ಸಿಂಗಿಂಗ್ ಪ್ರೋಗ್ರಾಮ್ ಆಗಿರ್ಬೋದು, ಔಟ್ಸೈಡ್ ಎಲ್ಲ ನೈಟ್ ಟೈಮೆಲ್ಲ ಹೋಗ್ಲಿಕ್ಕಿರುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಈ ಥರ ಎಲ್ಲ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಬರುತ್ತೆ. ಇವಳಿಗೆ ಆ ಥರ ಬೇಕಾ ನೈಟ್ ಎಲ್ಲ ಲೇಟ್ ನೈಟ್ ಎಲ್ಲ ಬರೋದು. ಸೊ ನಿಮ್ಮ ಲೈಫಲ್ಲಿ ಆ ಥರ ಏನಾದರೂ ನೀವು ಎದುರಿಸಿದ್ದೀರಾ? ಇಲ್ಲ, ನಾನು ಆ ವಿಷಯದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗೇ ಇದ್ದೆ. ಅಂದರೆ ನಾನು ದೂರ ಹೋಗೋದಿದ್ರು ಇಲ್ಲ, ಯಾವುದೇ ಇವೆಂಟ್, ನನ್ನ ನೈಟ್ ಇವೆಂಟ್ ಹೋಗೋದಿದ್ರು ಪಪ್ಪನ ಜೊತೆಗೆ ಹೋಗೋದು. ಯಾಕೆಂದ್ರೆ ಒಂದು ಇದು ಬರ್ತದೆ ಅಫ್ಕೋರ್ಸ್ ನಮ್ಮ ಫೀಲ್ಡಲ್ಲಿ ಅಂತಲ್ಲ, ಆ್ಯಕ್ಚುಲಿ ಹೇಳಬೇಕಾದ್ರೆ ಎಲ್ಲ ಫೀಲ್ಡಲ್ಲೂ ಅಫ್ಕೋರ್ಸ್ ಇದೆ. ಒಂದು ಹುಡುಗಿ ಆಗುವಾಗ ಅಯ್ಯೋ ಅವಳು 7 ಗಂಟೆ ಬರ್ತಾಳೆ, 8 ಗಂಟೆಗೆ, ಅದೇ ಟೈಮ್ ಅವರಿಗೆ ಪ್ರಾಬ್ಲಮ್ಸ್ ಇರ್ತದೆ. ನೈಟ್ ಇವೆಂಟ್ ಅಂತ ಆಗುವಾಗ ಲೇಟ್ ನೈಟ್ 12 o'clock 1 o'clock 2 3 ಎಲ್ಲ ಆಗ್ತದೆ. ಅದು ಇನ್ನೊಂದು ಪರ್ಸನ್ ಜೊತೆಗೆ ಹೋಗೋದಂತ ಆಗುವಾಗ ಮತ್ತೆ ಹೇಳೋದೇ ಬೇಡ, ಅವ್ರ ನಡುವೆ ಏನಿಲ್ಲದಿದ್ರೂ ಅದು ಸುತ್ತಿರ್ತದೆ ಒಂದು. ಇದಕ್ಕೆ ನಾನೆಂತ ಅಂತ ಹೇಳಿದ್ರೆ, ನಂದು ಪ್ರೋಗ್ರಾಮ್ ಏನೇ ನೈಟ್ ಇವೆಂಟ್ ಇದ್ರು ನನ್ನ ಪಪ್ಪನ ಜೊತೆಗೆ ಅವರ ಟೈಮಿಂಗ್ಸ್ ನನ್ನ ಟೈಮಿಂಗ್ಸ್ ಹೇಗಾಗ್ತದೆ ಅಂತ ಮ್ಯಾನೇಜ್ ಮಾಡಿ ಓಕೆ ಮಾಡ್ತಿದ್ದೆ. ಅದು ನನ್ನ 5-6 years ಜರ್ನಿಯಲ್ಲಿ ಕೂಡ ನಾನು ಆಲ್ಮೋಸ್ಟ್ ಹೋಗಿರೋದು ನನ್ನ ಪಪ್ಪನ ಜೊತೆಗೆ ನೈಟ್ ಇವೆಂಟ್. ಬಿಟ್ಟರೆ ನಾನು ತುಂಬ ಲೆಸ್. ನನ್ನ ಫ್ಯಾಮಿಲಿ, ನನ್ನ ಅಪ್ಪ ಅಮ್ಮನಿಗೆ ಯಾರು ಪರಿಚಯ ಇದ್ದಾರೆ ನಮ್ಮ ಊರಿನ ಸೈಡ್ ಇದ್ರೆ, ಇವೆಂಟ್ನವ್ರು ಯಾರಾದರೂ ಇದ್ದರೆ ಅವ್ರ ಜೊತೆಗೆ ಹೋಗಿ ಪಪ್ಪ ಪಿಕ್ ಮಾಡೋದು, ಹಾಗೆ ಮಾಡ್ತಿದ್ದೆ ಅಷ್ಟೇ ವಿನಃ ನಾನಾಗಿ ಹೋದ್ದು ತುಂಬ ಕಡಿಮೆ, ಹೋಗಲಿಲ್ಲ. ನೀವೊಬ್ಬರು ಕಲಾವಿದರಾಗಿ ಅಂಥವ್ರಿಗೆ ಎಂತ ಹೇಳ್ತೀರಿ ಮ್ಯಾಮ್? ಯಾಕಂದರೆ ನಮ್ಮ ಈ ಒಂದು ತುಳುನಾಡಿನಲ್ಲಿ ಆಗ್ಬೋದು ಅಥವಾ ಕಲಾವಿದರಾಗ್ಬೋದು, ಲೈಫಲ್ಲಿ ಅವರ ಆ ಒಂದು ಸಿಚುವೇಶನ್ನ ಫೇಸ್ ಮಾಡೇ ಇರ್ತಾರೆ. ಸೊ ನೀವು ಅವರಿಗೆ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಪ್ರಕಾರ? ಅದು ಎಂತ ಗೊತ್ತುಂಟು, ಆ ಮೈಂಡ್ ಸೆಟ್ಟನ್ನು ಫಸ್ಟ್ ಆಫ್ ಆಲ್ ಬಿಟ್ಟು ಬಿಡಬೇಕು. ಈಗಿನ ಪರಿಸ್ಥಿತಿಯಲ್ಲಿ ನಾವೆಲ್ಲ ಒಂಥರ ಮಾರ್ಕೆಟಿಂಗ್ ಲೈಫಲ್ಲಿದ್ದೇವೆ. ನಾವು ದುಡಿಲೇಬೇಕು, ಇಲ್ಲಾಂದರೆ ಸಾಧ್ಯವೇ ಇಲ್ಲ. ಹೆಣ್ಣಾಗಲಿ ಗಂಡಾಗಲಿ, ಯಾವ ಟೈಮ್ ಆಗಲಿ, ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗ್ತದೆ. ನಮ್ಮ ಮಕ್ಕಳ ಮೇಲೆ ನಾವು ಕಾನ್ಫಿಡೆನ್ಸ್ ಇರಬೇಕು. ಇನ್ನು ನಿಮಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ಅಟ್ಲೀಸ್ಟ್ ನೀವಾದರೂ ಕರ್ಕೊಂಡೋಗಿ, ನೋ ಪ್ರಾಬ್ಲಮ್. ಆ್ಯಕ್ಚುಲಿ ನಮ್ಮ ಮಕ್ಕಳು ಅವರು ನಮಗೋಸ್ಕರ ಅಲ್ಲ ಮಾಡ್ತಾ ಇರೋದು. ಅಥವಾ ಯಾರೋ ಇನ್ನೊಬ್ರು ಹೇಳ್ತಾರೆ ಅಂತ ಇದ್ರೆ ಸ್ವಲ್ಪ ಅವರ ಮನೆಯಲ್ಲೂ ನೋಡ್ಬೇಕಾಗ್ತದೆ. ಎಲ್ಲರ ಮನೆ ದೋಸೆ ಕೂಡ ತೂತೆ, ಕಾವಲಿಕ್ಕೆ ಮತ್ತೆ ತೂತಾಗೋದು ಬೇಡ ಅಂತ ಹೇಳಿ ಅಷ್ಟೇ. ಬಟ್ ನೋಡ್ಬೇಕಾಗ್ತದೆ. ಇನ್ನೊಬ್ರನ್ನ ಹೇಳೋದಕ್ಕಿಂತ ಮುಂಚೆ ನಮ್ಮಲ್ಲಿ ಹೇಗಿದೆ, ನಾವು ಆದಷ್ಟು ನಮ್ಮ ಮನಸ್ಸು ಶುದ್ಧಿ ಇದ್ದರೆ ಎವ್ರಿಥಿಂಗ್ ಗುಡ್, ಆಯಿತಾ? ಸೊ ಹಾಗಾಗಿ ಅದು ಗರ್ಲ್ಸ್ ಆದರೂ ಅಷ್ಟೇ, ಬಾಯ್ಸ್ ಆದರೂ ಅಷ್ಟೇ, ಸ್ವಲ್ಪ ಯೋಚನೆ ಮಾಡಬೇಕು ಈಗಿನ ಟೈಮಿಗೆ ಆಗುವಾಗ. ಅಫ್ಕೋರ್ಸ್ ಪ್ರಾಬ್ಲಮ್ಸ್ ಎಲ್ಲರಿಗಿದೆ, ಗರ್ಲ್ಸಿಗಂತೂ ಹೇಳೋದೇ ಬೇಡ, ಪ್ರಾಬ್ಲಮ್ಸ್ ಇದ್ದೇ ಇರ್ತದೆ. ಅವ್ರಿಗೆ ಆಗೋದಿಲ್ವಾ, ಅವರು ಸಪೋರ್ಟ್ ಮಾಡಬೇಕಾ, ನಿಜವಾಗಿ ಸಪೋರ್ಟ್ ಮಾಡಬೇಕಾ, ಕರ್ಕೊಂಡು ಹೋಗಿ ಕರ್ಕೊಂಡು ಬರಲಿ, ನೋ ಪ್ರಾಬ್ಲಮ್ ಅಲ್ವಾ.
ಅಷ್ಟೇ. ಬಟ್ ಹಿಂದೆಯಿಂದ ಹೇಳೋದು ಬೇಡ, ಆಚೆ ಈಚೆಯಿಂದ ಏನೋ ಒಂದು ಅಂತ ಸುದ್ದಿ ಬಂತು, ಓ ಇವಳು ಹಾಗೇನಾ, ಓ ಇವಳು ಹೀಗೇನಾ, ಹೀಗಿರ್ಬೋದಾ ಅಂತ ಹೇಳಿ ಯೋಚನೆ ಮಾಡಿ ಮತ್ತೆ ಹೇಳಿದ್ರೆ ಬೆಸ್ಟ್. ಹೌದಾ ಅಲ್ವಾ ಅಂತ ಹೇಳಿ ಥಿಂಕ್ ಮಾಡಿ ಹೇಳೋದು ಬೆಸ್ಟ್ ಅಷ್ಟೇ. ಇನ್ನು ನೀವು ಸಾಂಗ್ಸ್ ಎಲ್ಲ ಹಾಡ್ತೀರಿ, ಆಲ್ಬಮ್ ಸಾಂಗ್ಗಳನ್ನೆಲ್ಲ ಮಾಡಿದ್ದೀರಿ, ಕವರ್ ಸಾಂಗ್ ಎಲ್ಲ ರೀಲ್ಸ್ ಎಲ್ಲ ಬಿಡ್ತೀರಿ. ಸೊ ಅಲ್ಲಿ ಕಾಮೆಂಟ್ಸ್ ಎಲ್ಲ ಹೇಗೆ ಬರ್ತಿದ್ದಾರೆ? ನೆಗೆಟಿವ್ ಕಾಮೆಂಟ್ಸ್ ಎಲ್ಲ? ನೆಗೆಟಿವ್ ಕಮೆಂಟ್ಸ್ ಯಾರಿಗೆ ಬರೋದಿಲ್ಲ. SPB ಸರಿಂದ ಹಿಡಿದು ಚಿತ್ರಮ್ಮನಿಂದ ಹಿಡಿದು ಎಲ್ರಿಗೂ ನೆಗೆಟಿವ್ ಕಮೆಂಟ್ಸ್ ಇದೆ. ಅದೇನು ಗೊತ್ತುಂಟ, ಅದು ಅವರದ್ದು ಪ್ರಾಬ್ಲಮ್, ನಮ್ಮದು ಪ್ರಾಬ್ಲಮ್ ಅಲ್ಲ. ನೆಗೆಟಿವ್ ಇರಲೇಬಾರ್ದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಅದು ಎಲ್ಲರ ಒಂದೊಂದು ಅವ್ರದ್ದು ಟೈಪ್, ಅವರಿಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನು ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು. 100 ಜನರಲ್ಲಿ ಎಲ್ರಿಗೂ ನಾವು ಲೈಕ್ ಆಗಬೇಕು, ಓಕೆ ನಮ್ಮದು ವಾಯ್ಸ್ ಇಷ್ಟ ಆಗಬೇಕು, ಅದು ನಮ್ಮಿಂದ ಆಗೋದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ರೀತಿದು ಇಷ್ಟ ಇರ್ತದೆ, ಮತ್ತು ಅವ್ರಿಗೆ ಯಾವ್ದು ಇಷ್ಟ ಆಗೋದಿಲ್ಲ ಅಂತ ಇರ್ತದೆ. ಅದಕ್ಕೆ ಅಫ್ಕೋರ್ಸ್ ಅವ್ರು ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಸುಮ್ಮನಿದ್ರಾಯ್ತು. ಸ್ವಲ್ಪ ಓವರಾಗಿ ಅನ್ನೋದಿದ್ರೆ ಅವರಿಗೆ ನಾವು ಪರ್ಸ್ನಲಿ ಹೇಳ್ಬೇಕು, ನೋಡಿ ಇವರು ಹೀಗೀಗೆ ವಿಷಯ, ನೀವು ಹಾಗೆಲ್ಲ ಹೇಳೋದು ಬೇಡ ಅಂತ ಹೇಳಿ. ಮತ್ತು ಪಬ್ಲಿಕ್ ಅಂತ ಅದು ಕಾಮನ್, ಅದನ್ನು ನಾವು ಬಿಟ್ಟು ಬಿಡಬೇಕು. ನನಗಂತಲ್ಲ, ನನಗೆ ಬರ್ತದೆ ಅಫ್ಕೋರ್ಸ್. ನೀವು ಯಾಕೆ ಕನ್ನಡದವರಾಗಿ ಹಿಂದಿ ಸಾಂಗ್ ಹಾಡ್ತೀರಿ, ಕನ್ನಡದವರಾಗಿ ತಮಿಳ್ ಸಾಂಗ್ ಯಾಕೆ ಹಾಡ್ತೀರಿ, ಸ್ವಲ್ಪ ತುಳು ಸಾಂಗ್ ಹಾಡಿಯಪ್ಪ ಅಂತ ಹೇಳಿ ಅಫ್ಕೋರ್ಸ್ ಬರ್ತೇವೆ. ನಮ್ಮ ತುಳುನಾಡಿದ್ದು ತುಳು ಸಾಂಗ್ ಒಳ್ಳೇದ್ರಲ್ಲಿ. ಈಗ ನಾವು ಸಿಂಗರ್ಸ್, ನಮಗೆ ಲ್ಯಾಂಗ್ವೇಜ್ ನಾವು ಪ್ರಿಫರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಲ್ಯಾಂಗ್ವೇಜ್ ಸಾಂಗ್ಸನ್ನು ನಾವು ಹಾಡಬೇಕಾಗ್ತದೆ. ಇವರು ಇಷ್ಟಪಡೋ ಹೆಚ್ಚಿನ ಸಾಂಗ್ಸ್ ಹಾಡಿರೋದು ಬೇರೆ ಲ್ಯಾಂಗ್ವೇಜ್ನವರು, ತಾಯಿ ಎಲ್ಲ ಒಂದೇ ಅಲ್ವಾ. ಸೊ ಹಾಗಾಗಿ ಈ ಥರದ ಕಮೆಂಟ್ಸ್ ಹಾಕೋರಿಗೆ ನಾವೇನು ಹೇಳೋಕ್ಕಾಗಲ್ಲ. ನಾನು ಅವ್ರಿಗೆ ಒಂದೇ ಹೇಳೋದು, ತಾಯಿ ಒಬ್ಬರೇ, ಎಲ್ಲ ತಾಯಿನೂ ಅವರವರ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ, ಎಲ್ಲ ಮಕ್ಕಳು ಅವರ ತಾಯಿಯನ್ನು ಪ್ರೀತಿ ಮಾಡ್ತಾರೆ. ಇವರನ್ನು ಹೇಳಿಕೆ ಆಗೋದಿಲ್ಲ ನಾವು ಅಂತ ಅಷ್ಟೇ. ಸೊ ಇನ್ನು ನಿಮ್ಮ ಲೈಫಲ್ಲಿ ನೀವು ಸಿಂಗಿಂಗ್ ಫೀಲ್ಡನ್ನು ಬಿಟ್ಟರೆ ಬೇರೆ ಯಾವ ಒಂದು ಫೀಲ್ಡನ್ನು ಆಯ್ಕೆ ಮಾಡ್ತೀರಿ? ನನಗೆ ಟೀಚಿಂಗ್ ಇಷ್ಟ. ಟೀಚಿಂಗ್ ತುಂಬ ಇಷ್ಟ. ಅಂದರೆ ಲೆಕ್ಚರರ್ ಆಗಿದ್ದೆ, ಅದು ಕಾರಣಾಂತರಗಳಿಂದ ನಾನು ಬಿಟ್ಟಿದ್ದು. B.Ed ಕಂಪ್ಲೀಟ್ ಮಾಡಿದ್ದೇನೆ ಅದರ ಜೊತೆಗೆ ನಾನು. ಸೊ ಮೇ ಬಿ ನಾನು ಟೀಚಿಂಗೆ ಈಗ ನೆಕ್ಸ್ಟ್ ನಾನು ಒಂದು ವೇಳೆ ಹೋಗೋದಿದ್ರೆ ಜಾಸ್ತಿ ಪ್ರಿಫರ್ ಮಾಡೋದು ಅದುವೇ. ಏನೋ ಒಂಥರ ಖುಷಿ ಆಗುತ್ತೆ, ನಮ್ಮಲ್ಲಿ ಏನೋ ನಾಲೆಜ್ ಇದೆ, ನಾವು ಅದನ್ನು ಮಕ್ಕಳಿಗೆ ಹೇಳಿಕೊಡೋದು. ಆ್ಯಂಡ್ ಏನೋ ಒಂದು ಇನ್ವಾಲ್ವ್ಮೆಂಟ್ ತುಂಬ ಖುಷಿ ಇರ್ತದೆ ಅಂತ. ಟೀಚಿಂಗ್ ಫೀಲ್ಡನ್ನು ಆಯ್ಕೆ ಮಾಡ್ತೀವಿ. ಓಕೆ, ನೀವು ಚಿಕ್ಕ ವಯಸ್ಸಲ್ಲಿ ಟೀಚಿಂಗ್ ಫೀಲ್ಡನ್ನು ಈ ಥರ ನಮಗೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಡ್ರೀಮ್ ಇರುತ್ತೆ, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು ಅಂತ, ಏನು ತಿಳಿಯೋದ ಟೈಮಲ್ಲಿ. ಸೊ ನಿಮಗೆ ಯಾವ ಎಲ್ಲ ಡ್ರೀಮ್ ಇತ್ತು? ನನಗೆ ಹಾಗೆ ಡ್ರೀಮ್ ಇರಲಿಲ್ಲ. ಎಲ್ಲ ಹುಡುಗಿರದ್ದು ಒಂದಿರೋದು, ನಾನು ಟೀಚರ್ ಆಗಬೇಕು. ಈ ಥರ ಸ್ಕೂಲಲ್ಲೆಲ್ಲ ಕೇಳ್ತಾ ಇದ್ರಲ್ಲ, ಹೌದು, ನಿಮ್ಮ ಗೋಲ್ ಏನು, ಏನಾಗ್ತೀರಿ ದೊಡ್ಡ? ಯಾರಿಗೂ ಗೊತ್ತಿರೋದಿಲ್ಲ ಬಿಡಿ, ಅದು ಸುಮ್ಮನೆ ಅದೊಂದು ಏನೋ ಆಗಿ ಹಿಂದೇನೋ ಆಗೋದು. ಹೌದು, ಮಕ್ಕಳಿಗೆ ನಾವು ಫೀಡ್ ಮಾಡಿದ್ರೆ ಮಾತ್ರ ಅವರು ಫೋರ್ಸೆಬಲಿ ಹೋಗ್ತಾರಷ್ಟೇ ಹೊರತು ಅವ್ರದ್ದು ಓನ್ ಅವ್ರಿಗೆ ಏನು ಇಷ್ಟ ಅದು ಮಾಡಿದ್ರೇನೆ ಬೆಸ್ಟ್. ಸೊ ನಂದು ಹಾಗೇನು ಡ್ರೀಮ್ ಸ್ಪೆಷಲ್ ಅಂತ ಇರಲಿಲ್ಲ. ಟೀಚಿಂಗ್ ಅಂತ ಹೇಳ್ತಿದ್ದೆ, ಸಿಂಗರ್ ಆದ್ರಿ. ಅಫ್ಕೋರ್ಸ್ ನೋಡಿ, ಇದು ಅಕಸ್ಮಾತ್ ಆಗಿ ಬಂದಿದ್ದು. ಟ್ಯಾಲೆಂಟ್ ಅಂತ ಹೇಳೋದಿರುವಾಗ ಅದು ಸೆಲೆಕ್ಟ್ ಆಗ್ತದೆ. ಇಲ್ಲ, ನಮ್ಮ ಲೈಫಲ್ಲಿ ನಮ್ಮ ಹಣೆಯಲ್ಲಿ ಏನು ಬರ್ದಿದೆ ನಾವು ಅದೇ ಆಗ್ತೇವೆ. ಎಸ್ ಮ್ಯಾಮ್. ಆ್ಯಂಡ್ ಈ ಥರ ಎಲ್ಲ ಇವೆಂಟ್ಗೆಲ್ಲ ಹೋಗ್ತೀರಿ, ಜನರು ನಿಮ್ಮನ್ನು ಗುರುತಿಸ್ತಾರೆ. ಸೊ ಎಲ್ಲಾದರೂ ಇನ್ಸಿಡೆಂಟ್, ಬೇರೆಯವ್ರ ಜನರು ನಿಮ್ಮನ್ನು ನೋಡಿದಾಗ ನೀವು ಸಿಂಗರ್ ಅಲ್ವಾ, ಸೊ ಆ ಥರ ಎಲ್ಲ ಹೇಳಿದ್ದು ನಿಮ್ಮ ಲೈಫಲ್ಲಿ ಇನ್ಸಿಡೆಂಟ್ ಇದ್ದರೆ ಸೆಲ್ಫಿ ಬಂದೆಲ್ಲ ತಗೊಳ್ಳೋದು? ಅದು ನನಗೆ 1-2 ಸಲ, ಅಂದರೆ ನಿಮಗೆ ಸ್ವಲ್ಪ ಕಾಮಿಡಿ ಹೌದು, ಬಟ್ ಖುಷಿಯ ವಿಷಯ ನನಗೆ. ಅದು ಬಸ್ಸಲ್ಲಿ ಕೂತಿ, ನಾನು ಯಾವುದೋ ಒಂದು ಬಸ್ಸಲ್ಲಿ ಮಾರ್ನಿಂಗ್ 11 ನಾನು ಬಸ್ ಆಲ್ಮೋಸ್ಟ್ ಪ್ರಿಫರ್ ಮಾಡ್ತೇನೆ, ಲಾಂಗ್ ಎಲ್ಲ ಏನಾದರೂ ಇದ್ದರೆ. ನಾನು ಹೀಗೆ ನಮ್ಮ ಪುತ್ತೂರು ಸೈಡಿಂದ ಮ್ಯಾಂಗ್ಳೂರು ಬಸ್ ಯಾವುದೋ ಸೆಲೆಕ್ಟ್ ಮಾಡಿದ್ದೆ, ಹತ್ತಿದ್ದೆ ನಾನು ಪ್ರೈವೇಟಲ್ಲಿ, ಸೈಡ್ ಸೀಟಲ್ಲಿ ಹೀಗೆ ಕೂತಿದ್ದೆ. ಅಂದರೆ ನಾವು ಸ್ವಲ್ಪ ಈ ಥರ ಡ್ರೆಸ್ ಮಾಡಿರ್ತೇವಲ್ಲ, ಅಫ್ಕೋರ್ಸ್ ಅವರಿಗೆ ರಪ್ಪ ಗೊತ್ತಾಗ್ತದೆ ಇನ್ನೆಂಥದ. ಕೂತಿದ್ದೆ, ನನ್ನ ಹತ್ರ ಒಬ್ಳು ಹುಡುಗಿ ಕೂತಿದ್ಲು. ಸ್ವಲ್ಪ ಹೊತ್ತು ಮಾತಾಡಿಲ್ಲ, ಫಾಸಲ್ಲಿ ಹೀಗೆ 2 ಸಲ ಹೀಗೆ ನೋಡಿದ್ರು. ನೋಡಿ ಎಲ್ಲ ನೀವು ವಿಜಯ್ ಶ್ರೀಮುಳಿ ಅಲ್ವಾ ಅಂತ ಕೇಳಿದ್ರು. ಹೌದು ಹೇಳಿದೆ. ನಿಮ್ಮದು ಸಾಂಗ್ ಎಲ್ಲ ಚೆಂದ ಆಗ್ತದೆ, ಕೇಳಿದ್ದೀನಿ, ಒಂದು ಸೆಲ್ಫಿ ತೆಗೆಯುವನ ಹೇಳಿದ್ಲು. ಪಾಪ ಬಸ್ಸಲ್ಲಿ, ರನ್ನಿಂಗ್ ಬಸ್ಸಲ್ಲಿ, ಅಲ್ಲಿ ಹೀಗೆ ಪೋಸ್ ಕೊಟ್ಟೆ. ಮತ್ತು ಅದೊಂದು ಖುಷಿ ಆಯಿತು ನನಗೆ. ಅಫ್ಕೋರ್ಸ್ ಆ ಬಸ್ಸಲ್ಲಿ ಕೂಡ ನಾನು ಅಷ್ಟು ದೊಡ್ಡಾಗಿದ್ದೇನಂತ ಆಯ್ತು ಒಮ್ಮೆ, ಬಟ್ ಆದರೂ ಖುಷಿ ಆಗ್ತದೆ. ಅದೊಂದು ಇನ್ಸಿಡೆಂಟ್. ಹಾಗೆ ಸುಮಾರು ಕಡೆ ಆಗಿದೆ.
ಕೊರೋನಾ ಟೈಮಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಜಾಸ್ತಿ ಆ್ಯಕ್ಟಿವಲ್ಲಿ ಇದ್ದಿದ್ದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದವರು ತುಂಬ ಜನ ಸಿಗ್ತಾರೆ ನಮಗೆ. ಇವೆಂಟಲ್ಲಿ ಒಂದಷ್ಟು ಜನ ನೋಡಿದರೆ ಈಗೆಲ್ಲ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾಸ್ ಎಲ್ಲ ಜಾಸ್ತಿ ಅಲ್ಲ. ಅದನ್ನು ನೋಡಿದವರು ಕೆಲವರು ನಿಮ್ಮನ್ನು ಫೇಸ್ಬುಕ್ಕಲ್ಲಿ ನಾವು ನೋಡ್ತಾ ಇರ್ತೇವೆ, ನಿಮ್ಮನ್ನು ಯೂಟ್ಯೂಬಲ್ಲಿ ನಾನು ನೋಡ್ತಾ ಇರ್ತೇನೆ ಅಂತ ಹೇಳಿ ಬಂದವರು ಅದು ಇದೆ ಇನ್ಸಿಡೆಂಟ್. ಇವೆಂಟಲ್ಲಿ ಹೋದಾಗ ಅಫ್ಕೋರ್ಸ್ ಸ್ಟೇಜ್ ಇವೆಂಟ್ ಎಲ್ಲ ಮಾಡಿದಾಗ ಕೆಳಗಿಳಿದ ಕೂಡಲೇ ಬರ್ತಾರೆ, ಅವ್ರಿಗೆ ಇಷ್ಟ ಆಗಿ ಅವ್ರು ಸೆಲ್ಫಿ ತಗೊಳ್ತಾರೆ, ಅದು ಕಾಮನ್. ಎಲ್ಲಿಯೋ ಯಾರೋ ಪರಿಚಯ ಇಲ್ಲ, ನಾವು ಫಾರ್ಮಲ್ಸಲ್ಲಿ ಇರ್ತೇವೆ, ಅವಾಗ ಅವರು ಗುರುತಿಸಿ ನಿಮ್ಮನ್ನು ನಾವು ನೋಡಿದ್ದೇವೆ, ನಾನು ನೋಡ್ತಾ ಇರ್ತೇನೆ ಅಂತ ಹೇಳಿ ಸೆಲ್ಫಿ ತಗೊಳ್ತಾರೆ, ಅದೆಲ್ಲ ಖುಷಿ ಆಗ್ತದೆ. ಎಸ್ ಮ್ಯಾಮ್. ಆ್ಯಂಡ್ ನಿಮ್ಮ ಪ್ರಕಾರ ಚಿಕ್ಕ ವಯಸ್ಸಲ್ಲಿರುವಂಥ ವಿಜಯ್ ಶ್ರೀಮೂಳಿ ಅವ್ರಿಗೂ ಈಗಿನ ವಿಜಯ್ ಶ್ರೀಮೂಳಿ ಅವ್ರಿಗೆ ಏನು ವ್ಯತ್ಯಾಸ ಇದೆ? ತುಂಬ ವ್ಯತ್ಯಾಸ ಇದೆ. ಅವಳು ಡೆಡ್ ಸೈಲೆಂಟ್, ಇವಾಗ ಫುಲ್ ವೈಲೆಂಟ್. ಆವತ್ತು ಇಲ್ಲ ಅಷ್ಟಿರಲಿಲ್ಲ, ನಾನು ಸ್ವಲ್ಪ ನನ್ನಷ್ಟಕ್ಕೆ ಇದ್ದವಳು ಅಷ್ಟೇ. ಸ್ಮೈಲ್ ಇಲ್ಲ, ಹೀಗೆ ಇಷ್ಟೇ. ಸ್ಮೈಲ್ ಇಲ್ಲ, ಮಾತಿಲ್ಲ, ಕತೆ ಇಲ್ಲ, ಒಂದು ಇಲ್ಲ. ಮತ್ತು ಅದೇ ಹೋದಾಗೆ PU ಆಯಿತು, ಡಿಗ್ರಿ ಆಯಿತು, ಡಿಗ್ರಿಯಲ್ಲೂ ಇಲ್ಲ. MCOMಲ್ಲಿ ಲೈಟ್ ಆ್ಯಕ್ಟಿವ್ ಇದ್ದೆ ಸ್ವಲ್ಪ. ಅಂದರೆ ಕಲ್ಚರಲ್ ಇವೆಂಟ್ ನನಗೆ ಕೊಟ್ಟಿದ್ರು ಆಗ. ಅದೇ ಅವಾಗೆಲ್ಲ ಇರ್ತದಲ್ಲ ಒಂದೊಂದು ಲೀಡರ್ಸ್, ಹೌದೌದು, ಹಾಗೆ ಅದು ನಂಗೆ ಕೊಟ್ಟಿದ್ರಿಂದ ಒಂದು ಸ್ವಲ್ಪ ಆ್ಯಕ್ಟಿವ್ ಇದ್ದೆ. ನೀವು ಪಾಪ ಅಂತಲೇ ಕೊಟ್ಟದ್ದ? ಪಾಪ ಅಂತೇಳಿ ಕೊಟ್ಟದ್ದು ಇವಳಿಗೊಂದು ಸ್ವಲ್ಪ ಗೊತ್ತಿದೆ ಅಂತೇಳಿ ಕೊಟ್ಟದ್ದೇ, ಏನೋ ಗೊತ್ತಿಲ್ಲ. ಬಟ್ ಆಗೊಂದು ಸ್ವಲ್ಪ ಆ್ಯಕ್ಟಿವ್ ಇದ್ದೆ. ಬಿಟ್ಟರೆ ಈಗಲೇ ಸ್ವಲ್ಪ ಈಗ ನಾನು ಜನರನ್ನು, ನನಗೆ ಹೆದರಿಕೆ ಅಥವಾ ಇವರ ಹತ್ರ ಮಾತಾಡಿದೆ ಅನ್ನೋ ಪ್ರಾಬ್ಲಮ್ ಉಂಟು, ನೋ ವರೀಸ್, ನಾವು ಮಾತಾಡ್ತೇನೆ, ಎಲ್ಲರ ಹತ್ರ ಮಾತಾಡ್ತೇವೆ. ಸೊ ಎಲ್ಲರ ಜೊತೆ ಬೆರೀತೀರಿ? ಎಲ್ಲರ ಜೊತೆ ಮಾತಾಡ್ತೇನೆ. ಎಸ್. ಆ್ಯಂಡ್ ಈ ಥರ ಇವೆಂಟ್ಸಿಗೆಲ್ಲ ಹೋಗುವಾಗ, ಆರ್ಕೆಸ್ಟ್ರಾಗೆಲ್ಲ ಹೋಗುವಾಗ ನೀವು ಒಂದು ಸಾಂಗನ್ನು ಹಾಡಿ ಸ್ಟೇಜಿಂದ ಹಿಂದೆ ಬರ್ತಿರಲ್ಲ ಬ್ಯಾಕ್ ಸ್ಟೇಜ್ಗೆ. ಸೊ ಅಲ್ಲಿ ನಿಮ್ಮ ಕೆಲವೊಂದು ವಿಷಯಗಳೆಲ್ಲ ಆಗುತ್ತೆ ಬ್ಯಾಕ್ ಸ್ಟೇಜಲ್ಲಿ, ಗಮ್ಮತ್ ಅಂತ ಹೇಳ್ತಾರಲ್ಲ. ಸೊ ಆ ಥರ ಯಾವುದಾದ್ರೂ ಮೂಮೆಂಟ್ ನಿಮ್ಗೆ ನೆನಪಿದೆಯಾ? ಆ ಥರದ್ದು ಸುಮಾರು ಇದೆ ಹೇಳ್ಬೇಕಂದ್ರೆ. ಅಂದರೆ ಈಗ ನಮಗೆ ಸಮ್ಟೈಮ್ಸ್ ಡೈಲಿ ಹಾಡೋ ಸಾಂಗ್ಸೇ ಕೆಲವೊಮ್ಮೆ ಮರ್ತಿರ್ತೇವೆ ನಾವು ಸ್ಟೇಜಲ್ಲಿ. ನಾವು ಮ್ಯಾನೇಜ್ ಮಾಡಬೇಕು, ಅಫ್ಕೋರ್ಸ್ ನಾವು ಮ್ಯಾನೇಜ್ ಮಾಡಬೇಕು. ಒಂದು ಫಾಸ್ ಮಾಡಿ, ಒಂದು ಮೇಲ್ ಸಿಂಗರ್ ಇಲ್ಲ, ನಾವು ಯಾರಾದರೂ ಒಬ್ಬರು ಫಾಸ್ ಮಾಡಿ ಮಾತಾಡೋದು ಎಲ್ಲ ಮಾಡಿ, ಇನ್ನು ಎಲ್ಲರೂ ಹಾಗೆ ತಿಳ್ಕೊಳ್ಳೋದು ಬೇಡ ನಾವು ಫಾಸ್ ಮಾಡ್ತೇವೆ ಅಂತ, ಮರ್ತೋಗಿದೆ ಅಂತ. ಬಟ್ ಫಾಸ್ ಮಾಡಿ ಅಥವಾ ಏನೋ ಲಿರಿಕ್ಸ್ ಏನೋ ಹೇಳ್ದಾಗ ಇನ್ನೇನೋ ಹೇಳಿರ್ತೀವಿ ನಾವು, ಆಯಿತಾ. ಅದೆಲ್ಲ ಆದಮೇಲೆ ಸ್ಟೇಜ್ ಹಿಂದೆ ಬಂದು ಏನಾದರೂ ಅದರ ಬಗ್ಗೆನೇ ತಮಾಷೆ ಮಾಡ್ತಾ ಇರ್ತೇವೆ. ಅದು ಹೇಳೋದು ಬಿಟ್ಟು ಇದನ್ನು ಹೇಳಿದ್ದು, ನೀನು ಎಂತ ಮರೆತೆ ಹಾಗೆ ಹೇಳಿದೆ ಸಾಂಗ್, ಅದಲ್ಲಿ ಹಾಗಲ್ಲ ಹೀಗಿದ್ದದ್ದು ಅಂತ. ಆ ಥರದ್ದು ಸುಮಾರು ಇನ್ಸಿಡೆಂಟ್ ಆಗಿದೆ. ಹಾಂ, ಅದು ನಮಗೆ ಇಲ್ಲ ಇಲ್ಲ ಇಲ್ಲ, ಅದು ಗೊತ್ತಾಗದಾಗೆ ನಾವು ಮ್ಯಾನೇಜ್ ಮಾಡ್ತೇವೆ ಸಮ್ಟೈಮ್ಸ್. ಹಾಂ, ಅದು ಅಲ್ಲ, ಅದು ಬೇಕೇ ಬೇಕು ಲೈಫಲ್ಲಿ. ಅದು ಅಂದರೆ ನಮಗೆ ಗೊತ್ತಿರೋದ್ರಿಂದ ನೆನಪು ಬರುವಷ್ಟು ಹೊತ್ತು ಒಂದ ನಾವು ಮಾತಾಡ್ತೇವೆ, ಇಲ್ಲ ಅಲ್ಲಿಂದ ಅಲ್ಲಿಗೆ ಮ್ಯಾನೇಜ್ ಮಾಡಿ ಬಿಡೋದು. ಲಲ್ಲ ಕೆಲವು ಸಲ ಹಾಗೆ ಅದುಂಟು, ಅಂತ ಹಾಗೆ ಅದು ಇದೆ. ಅಂದರೆ ಒಮ್ದ ಬ್ಲ್ಯಾಂಕ್ ಆಗೋದಾ, ನಮ್ಮ ಟೈಮ್ ಕರೆಬಾಗಿ ಹಾಗೇನಾದ್ರು. ಮತ್ತು ಒಮ್ಮೊಮ್ಮೆ ಎಲ್ಲೆಲ್ಲೋ ಹೋಗಿರ್ತದೆ ಹಾಡು ಅವಸ್ಥೆ, ಈಗ ಎಂಥದ್ದೊಂದು. ಹಾಗೆ ಸುಮಾರು ಅದು ಬ್ಯಾಕ್ ಸ್ಟೇಜಲ್ಲಿ ಸುಮಾರು ಫನ್ ಮಾಡ್ತೇವೆ ನಾವು. ಏನಾದರೂ ಒಂದು, ಈಗ ಅಲ್ಲಿ ಹಾಡ್ತಾ ಇರೋರು ಏನಾದರೂ ಒಂದು ಮಾತಾಡ್ತಾ ಇದ್ರೆ, ಆಡಿಯನ್ಸ್ ಇನ್ನೇನಾದರೂ ರಿಪ್ಲೈ ಮಾಡ್ತಾ ಇದ್ರೆ, ಹಾಗೆ ಸುಮಾರಾಗಿದೆ. ಇಲ್ಲಿ ನನಗೆ ಹೇಳಬೇಕು ಅಂತ ಇದೆ, ಕಾರ್ಕಳ ಸೈಡ್ ಒಂದು ಇವೆಂಟ್ ಇತ್ತು. ಅಲ್ಲಿ ನಾನು ಆ ದಿವಸ ಒಬ್ಬಳೆ ಫಿಮೇಲ್ ಸಿಂಗರ್ ಇದ್ದಿದ್ದು. ನಾನು ಯಾವುದೋ ನಮ್ಮದು ಸ್ಪೀಡ್ ನಂಬರ್ಸ್ ಯಾವುದೋ ಹಾಡಿ ಆಡಿಯನ್ಸ್ ಹತ್ರ ಮಾತಾಡ್ತಾ ಇದ್ದೆ. ಮಾತಾಡಿ ಎಲ್ಲಾಗಿ ಆಲ್ಮೋಸ್ಟ್ ಮುಗ್ದಿದೆ ನಂದು ಸಾಂಗ್. ಇನ್ನೇನು ಅದಾಗಿ ಫಾಸ್ ಆಗಿ ಇನ್ನೇನೋ ಸ್ಟೈಲಲ್ಲಿ ನಾನು ಕಂಟಿನ್ಯೂ ಮಾಡೋಳು. ಫಾಸ್ ಆಯ್ತಲ್ಲ, ಆ ಫಾಸಲ್ಲಿ ಒಬ್ಬ ಜೋರಾಗಿ ಐ ಲವ್ ಯು ಹಾಗೆ ಹೇಳಿಬಿಟ್ಟ. ಆಯ್ತಾ, ಅಲ್ಲಿಗೆ ಸ್ಟಾಪ್. ಮತ್ತೆ ದೊಡ್ಡಕ್ಕೆ ಅಂದರೆ ಎಲ್ರಿಗೂ ಕೇಳಿದೆ, ಬಿಕಾಸ್ ಕಂಪ್ಲೀಟ್ ಸೈಲೆಂಟ್ ಇತ್ತಲ್ಲಿ. ಅಂದರೆ ನಾನಾಗ ಇನ್ಸ್ಟ್ರೂಮೆಂಟನ್ನು ಫಾಸ್ಟ್ ಮಾಡಿಟ್ಟಿದ್ದೆ, ನಾನು ಮಾತಾಡಲಿಲ್ಲ. ಇನ್ನೇನು ಸ್ಟಾರ್ಟ್ ಮಾಡ್ಬೇಕಂತ ಆಗುವಾಗ ಅವ್ನು ಫುಲ್ ಹೆವಿ ಜೋಶಲ್ಲಿದ್ದ ಅನಿಸುತ್ತೆ ಪಾಪ. ಐ ಲವ್ ಯು ಅಂತ ಹೇಳಿಬಿಟ್ಟ. ಆಯಿತಾ, ಹೇಳಿಲ್ಲ ಆದಮೇಲೆ ಮತ್ತೆ ನನಗೆ ನಗು ಕಂಟ್ರೋಲ್ ಆಗಲಿಲ್ಲ. ನಾನು ಎಲ್ಲ ಈಚೆ ಬಂದು
MC ಅವರು ಕೂಡ ಅವರು ನಗಡಿಕೊಂಡು ಮಾಡಿದ್ರು. ಅದು ಇವತ್ತಿಗೂ ನಾವು ಅರಿಯೋದಿಲ್ಲ. ಅವ್ನು ಮತ್ತೆ ಪಾಪ ಇನ್ಸ್ಟಾಗ್ರಾಮಲ್ಲಿ ಹಾಯ್ ಸಿಸ್ ಸಾರಿ ಅದು ಯಾವುದೋ ಜೋಶಲ್ಲಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾನೆ. ಬಟ್ ಅದೊಂಥರ ಫನ್ ಆಗಿದೆ. ಹೌದು, ಆ ಥರ ಆಡಿಯನ್ಸ್ ಫ್ಯಾನ್ ಫಾಲೋವರ್ಸ್ ಎಲ್ಲ ಬೇಕಲ್ಲ ಬೇಕಲ್ಲ, ಫನ್ ಆಗಿ ತಗೊಳ್ಬೇಕು. ಅದನ್ನು ಸೀರಿಯಸ್ ಆಗಿ ತಗೊಂಡ್ರೆ ICU ಅಲ್ಲಿ ಇರ್ಬೇಕಷ್ಟೇ. ಸೊ ಅದು ಫನ್ನಿ ಆಗಿ ಒಂಥರ ಖುಷಿ ಇರ್ತದೆ. ಈಗಲೂ ಕೆಲವೊಮ್ಮೆ ಅದೇ ಟ್ರೂಪ್ ನಾವು ಸಿಕ್ಕಿದ್ರೆ ಅದೇ ಕಡೆ 1-2 ಸಲ ಆಗಿದೆ ಇವೆಂಟ್. ಅವರು ನಾವು ಹೋದಾಗ ಹೀಗೆ ಒಂದು ಹೀಗೆ ನೋಡ್ತಾ ಇರ್ತಾರೆ. ಹಾಗೆ ಅಲ್ಲಿ ಅದು ಈಗಲೂ ನೆನಪಿಸ್ತೇವೆ. ನಾವೇ ಟ್ರೂಪ್ ಅದೇ ಸಿಕ್ಕಿದ್ರೆ, ಸಿಂಗರ್ ಸಿಕ್ಕಿದ್ರೆ, MC ಅವರು ಅವರೇ ಸಿಕ್ಕಿದ್ರೆ ಎಂತ ಮಾರೈತಿ ನೀನು ಅಂತ ಹೇಳಿ. ಹಾಗೆ ಆ ಥರ ಎಲ್ಲ ಮೆಮೊರೇಬಲ್ ಡೇ ಇದೆ. ಅದು ಎಂಜಾಯ್ ಮಾಡ್ತೀರಿ ಲೈಫ್. ಮಾಡಲೇಬೇಕು. ತುಂಬ ಎಂಜಾಯ್ ಮಾಡ್ತೀರಿ. ಆ್ಯಂಡ್ ಈ ಥರ ಇನ್ಸ್ಟ್ರೂಮೆಂಟಲ್ ಪ್ಲೇ ಮಾಡುವವರು ಇರ್ತಾರೆ, ಹೌದು, ಸಾಂಗ್ ಮಾಡುವ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರ ಬಗ್ಗೆ ನಡುವೆ ನಿಮ್ಮ ಕಮ್ಯುನಿಕೇಶನ್ ಎಲ್ಲ ಹೇಗಿರುತ್ತೆ? ಈಗ ಕೆಲವು ಅಂದರೆ ತುಂಬ ಕಲ್ತವ್ರ ಜೊತೆಗೆ ನಮಗೆ ಮಾತಾಡಲಿಕ್ಕೂ ಸ್ವಲ್ಪ ಭಯ ಆಗ್ತದೆ. ಬಟ್ ಆಲ್ಮೋಸ್ಟ್ ನನಗೆ ಸಿಕ್ಕಿದ ಇನ್ಸ್ಟ್ರೂಮೆಂಟ್ನವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಈಗ ನಮಗೇನು, ನಾನು ಅವ್ರ ಹತ್ರ ಹೇಳಿದೆ ನನಗೆ ಅಷ್ಟಕ್ಕಷ್ಟೇ ಗೊತ್ತಿರೋದು, ಇವತ್ತಷ್ಟೇ ಪ್ರಾಕ್ಟೀಸ್ ಮಾಡಿದೆ ಅಂದರೆ ಅಫ್ಕೋರ್ಸ್ ನಮಗೆ ಟ್ರೆಂಡ್ ಅಂತ ಆಗುವಾಗ ಕೆಲವೊಂದು ಸಾಂಗ್ಸನ್ನು ನಾವು ಪ್ರಿಪೇರ್ ಮಾಡಬೇಕಾಗಿರ್ತದೆ. ಇಲ್ಲ ಫಸ್ಟ್ ಅದನ್ನು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋದಂತಾಗುವಾಗ ಅಫ್ಕೋರ್ಸ್ ಎಲ್ಲ ಸಿಂಗರ್ಸ್ಗಳಿಗೂ ಸ್ವಲ್ಪ ಇರ್ತದೆ, ಸರಿ ಬರ್ಬೋದಾ ಏನೋ ಹಾಗೆಲ್ಲ. ಸೊ ಇನ್ಸ್ಟ್ರೂಮೆಂಟ್ನವರಿಗೆ ಹೇಳಿರ್ತೇವೆ, ಒಂದು ವೇಳೆ ಅವರಿಗೆ ಬರಲಿಲ್ಲ ಅಂದರೆ ನಾವು ಮ್ಯಾನೇಜ್ ಮಾಡೋದು, ನಮಗೆ ಬರಲಿಲ್ಲ ಅಂದರೆ ಅವ್ರು ಮ್ಯಾನೇಜ್ ಮಾಡೋದು. ಹೀಗೆ ನಾವು ನಮ್ಮದು ಮಾತುಕತೆಗಳಿರ್ತದೆ. ಆಮೇಲೆ ಕೆಲವು ಸಾಂಗ್ಸ್ ರಿಕ್ವೆಸ್ಟ್ ಇರ್ತದೆ, ಆನ್ ಸ್ಟೇಜ್ ರಿಕ್ವೆಸ್ಟ್ ಇರ್ತದೆ, ಅದು ಹಾಡು ಇದು ಹಾಡು ಅಂತ ಹೇಳಿ. ಆವಾಗ ನಾವು ಅವ್ರ ಜೊತೆಗೆ ಹೇಳಿ ನೀವು ಹೀಗೀಗೆ ಮಾಡಿ, ನಾವು ಹಾಗಾಗಿ ಮಾಡಿ ಹಾಡ್ತೇವೆ ಅಂತ ಹೇಳಿ ಮ್ಯಾನೇಜ್ ಮಾಡಿದ್ದು ಇದೆ. ತುಂಬ ಇನ್ಸ್ಟ್ರೂಮೆಂಟ್ನವರು ಒಳ್ಳೆ ಸಪೋರ್ಟಿವ್ ಇದ್ದಾರೆ. ಎಸ್ ಮ್ಯಾಮ್. ಆ್ಯಂಡ್ ನಿಮ್ಮ ಮುಂದಿನ ಪ್ಲ್ಯಾನ್ ಏನಾದರೂ ಇದೆಯಾ? ಇನ್ನೂ ಇದರಲ್ಲಿ ಇನ್ನಷ್ಟು ಹಾಡಬೇಕು ಅಂತ ಇದೆ. ಆಪರ್ಚುನಿಟೀಸ್ ಬಂದದನ್ನೆಲ್ಲ ಆದಷ್ಟು ಹೋಗೋದು. ಮತ್ತು ಜಾಸ್ತಿ ಎಕ್ಸ್ಪೆಕ್ಟ್ ಕೂಡ ಮಾಡಬಾರ್ದು ಹೇಳ್ತಾರೆ. ಹಾಗಾಗಿ ದೊಡ್ಡ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಖುಷಿ ಆಗ್ತದೆ ಫೀಲ್ಡ್. ಸಪೋರ್ಟಿವ್, ಈಗ ಹಸ್ಬೆಂಡ್ ಫ್ಯಾಮಿಲಿ ಸಿಕ್ಕಿದ್ದಾರೆ, ಅಪ್ಪ ಅಮ್ಮ ಎಲ್ಲ ಸಪೋರ್ಟ್ ಇದ್ದಾರೆ. ಸೊ ಆದಷ್ಟು ನನಗೆ ಎಷ್ಟು ಆಗುತ್ತೆ ಅಷ್ಟು ಹಾಡೋದು. ನೆಕ್ಸ್ಟ್ ಫ್ಯೂಚರಲ್ಲಿ ನನಗೆ ಏನು ಸಾಧ್ಯ ಆಗ್ತದೆ ಅದನ್ನು ನಾನು ಮಾಡ್ತೇನೆ. ಟೀಚಿಂಗ್ ಆದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ. ಪ್ರಾಜೆಕ್ಟ್ ಏನಾದರೂ ಇದೆಯಾ ಮ್ಯಾಮ್ ಅಪ್ಕಮಿಂಗ್? ಪ್ರಾಜೆಕ್ಟ್ಸ್ ಇಲ್ಲ, ನಾನು ಹಾಗೆ ತಕ್ಕೊಳ್ಳಿಲ್ಲ ತುಂಬ. ಅದೇ ಬರುತ್ತೆ. ನಾನು ಅಂದರೆ ಹೈಯೆಸ್ಟ್ ಪ್ರೋಗ್ರಾಮ್ಸಿಗೆ ನಾನು ಪ್ರಿಫರ್ ಮಾಡ್ತೇನೆ. ಅಂದರೆ ಅಂತ ಹೇಳಿದರೆ, ಈಗ ಒಂದು ವೇಳೆ ನಮಗೆ ಯಾವುದಾದ್ರು ರೆಕಾರ್ಡಿಂಗ್ ಇದೆ ಅಂತ ಇದ್ರೆ ಆ ಟೈಮಲ್ಲಿ ಪ್ರೋಗ್ರಾಮ್ ಬಂದಾಗ ನನಗೆ ಅದು ಪ್ರೋಗ್ರಾಮಿಗೆ ಫೋಕಸ್ ಆಗ್ತದೆ. ಮತ್ತು ಆಲ್ಬಮ್ ಸಾಂಗ್ಸ್ ಎಲ್ಲ ಇದೆ, ಹೋಗೋದಿಲ್ಲ ಅಂತ ಏನಿಲ್ಲ, ನೋಡಿಕೊಂಡು ಹೋಗೋದು ನನಗೆ. ಸೊ ನೀವೊಬ್ಬರು ಸಿಂಗರ್ ಆಗಿ ಇನ್ನು ಮುಂಬರುವಂಥ ಸಿಂಗರ್ಸ್ಗಳಿಗೆ, ಯುವ ಪ್ರತಿಭೆಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಷ್ಟೇ ಎಕ್ಸ್ಪೀರಿಯನ್ಸಲ್ಲಿ? ಅಯ್ಯಪ್ಪ, ನನಗೆ ಎಕ್ಸ್ಪೀರಿಯನ್ಸ್ ಅಷ್ಟೆಲ್ಲ ಅಲ್ಲ, ಬಟ್ ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರಿಗೂ ಆಗೋದಿಲ್ಲ ಅಂತ ಹೇಳಿ ನಮಗೆ ಆಗೋದಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋದು ಬೇಡ. ಆಗೋದನ್ನು ಅವರು ಮುಂದೆ ಅವರಿಗೆ ಎಷ್ಟಾಗ್ತದೆ ಅಷ್ಟು ಕಲಿತು ಇಂಪ್ರೂವ್ ಆಗಿಕೊಂಡು, ಒಂದು ಗೊತ್ತಿಲ್ಲದಿದ್ದರೆ ಇನ್ನೊಬ್ಬರ ಯಾರಾದ್ರೂ ಕೇಳಿ, ಸೊ ಅವ್ರಿಗೇನು ಗೊತ್ತಿದೆ ಅದನ್ನು ಅವರು ಮಾಡಿಕೊಂಡೋದ್ರೆ ಬೆಸ್ಟ್. ನಮಗೆ ಆಗೋದಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ಕೊನೆಯದಾಗಿ ಕಾರ್ಯಕ್ರಮದ ಮುಖ್ಯನ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮ್ಯಾಮ್? ಖುಷಿ ಆಯಿತು ಕಾರ್ಯಕ್ರಮ. ಇಂಟರ್ವ್ಯೂಸನ್ನು ನಾವು ಕೊಡೋದು ಅಂತೇಳಿ ಅಷ್ಟು ದೊಡ್ಡವರಲ್ಲ, ಆದರೆ ಕೂಡ ಮಾತಾಡುವಾಗ ಖುಷಿ ಆಗ್ತದೆ. ನಿಮ್ಮ ಮಾತಿನ ಶೈಲಿ ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಯು ಆಲ್ಸೋ. ಆ್ಯಂಡ್ ಖುಷಿ ಆಯಿತು ಅಭಿಮತ ಚಾನೆಲಲ್ಲಿ ಈಗ ಇಂಟರ್ವ್ಯೂ ಕೊಟ್ಟು. ಆ್ಯಂಡ್ ಇನ್ನೂ ಹಲವಾರು ಪ್ರತಿಭೆಗಳಿದ್ದಾರೆ, ಅವರನ್ನು ಈ ಮುಖಾಂತರ ನೀವು ಜನರಿಗೆ ಪರಿಚಯ ಮಾಡಿ. ಎಲೆಮರೆ ಕಾಯಿಗಳು ಸುಮಾರು ಜನರಿದ್ದಾರೆ, ಸೊ ಅವರನ್ನು ಕೂಡ ಆದಷ್ಟು ನೀವು ಪರಿಚಯ ಮಾಡಿಸಿ. ಆಲ್ ದ ವೆರಿ ಬೆಸ್ಟ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಸಹ ನಮ್ಮ ಜೊತೆ ಬಂದು ಇಷ್ಟರವರೆಗೆ ನಿಮ್ಮ ಒಂದು ಕಲಾ ಪಯಣವನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಸೊ ಇನ್ನಷ್ಟು ಹಲವಾರು ವೇದಿಕೆಗಳು ತಮ್ಮ ಪಾಲಿಗೆ ಒದಗಿ ಬರಲಿ, ಈ ಥರನೇ ಹಾಡ್ತಾ ಇರಿ. ಸೊ ನಿಮ್ಮ ಡ್ರೀಮ್ ಏನಿದೆ ಇನ್ನಷ್ಟು ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಆಲ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಂಥ ವಿಜಯಶ್ರೀ ಮುಳ್ಯ ಇವರ ಒಂದು ಕಲಾ ಪಯಣವನ್ನು. ಇಂತಹದೇ ಹಲವಾರು ಪ್ರತಿಭೆಗಳು ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ. ಸೊ ಆ ಪ್ರತಿಭೆಗಳಿಗೆ ನಾವೆಲ್ಲರೂ ಸಪೋರ್ಟ್ ನೀಡುವ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂತಹದೇ ಇನ್ನೊಂದು ವಿಶೇಷ ಸಂಚಿಕೆಯಲ್ಲಿ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ, ಇದು ಜನಮನದ ನಾಡಿಮಿಡಿತ.